सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಪರಮಾತ್ಮನ ಈ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹ ಮತ್ತೆ ಉತ್ಸವ ಮೂರ್ತಿ ಅಂತ ಇರುತ್ತೆ. ಮೂಲ ವಿಗ್ರಹ ಚಲಿಸೋದಿಲ್ಲ, ಅದು ಒಂದು ಕಡೆ ಕೂತಿರುತ್ತೆ, ಎಲ್ಲರಿಗೆ ಗೊತ್ತಿದೆ. ಉತ್ಸವ ಮೂರ್ತಿ ಆದರೆ ಉತ್ಸವ ಹೊರಟು ಬರುತ್ತೆ, ಅಂದ್ರೆ ಎಲ್ಲ ಕಡೆಯಲ್ಲಿ ಬಂದು ಅನುಗ್ರಹ ಮಾಡೋದಕ್ಕೆ ಚಲಿಸಿಕೊಂಡು ಬರುತ್ತೆ. ಆ ರೀತಿಯಲ್ಲಿ ದೇವಿ ಪರಮಾತ್ಮನ ಪರಬ್ರಹ್ಮ ಸ್ವರೂಪನಾದಂಥ ಪರಮಾತ್ಮನ ಅಥವಾ ಪರಬ್ರಹ್ಮ ಸ್ವರೂಪಿಣಿಯಾದ ಪರಮಾತ್ಮ ಅವನ ಒಂದು ಚಲನ ಶಕ್ತಿ. ಅದನ್ನ ನಾವು ಪ್ರಕಾಶ ಮತ್ತು ವಿಮರ್ಶ ಅನ್ನುವಾಗ ನೋಡಿದೇವಲ್ಲ, ಅದರಿಂದ ಪ್ರಕಾಶ ಶಕ್ತಿ ಏನು, ಅದು ಇರೋ ಜಾಗದಲ್ಲಿ ಇರುತ್ತೆ, ಅದು ಚಲಿಸೋದಿಲ್ಲ. ಆದರೆ ಉತ್ಸವ ಮೂರ್ತಿ ಹೇಗೆ ಚಲಿಸುತ್ತೆ ಅನುಗ್ರಹ ಮಾಡೋದಕ್ಕೆ, ಆ ರೀತಿಯಲ್ಲಿ ಹಾಗೆ ಇರುವಂತಹ ದೇವಿಯನ್ನ ಮೂಲ ಪ್ರಕೃತಿ ಅಂದ್ರೆ ಯಾವ ಪರಮಾತ್ಮ ನಿರಾಕಾರನು, ನಿರ್ಗುಣನು, ನಿರ್ವಿಕಲ್ಪನು, ನಿರವಯವನು, ನಿಷ್ಪ್ರಪಂಚನು ಅಂತ ಅನ್ಕೊಂಡಿದ್ದೇವೋ ಆ ಪರಮಾತ್ಮ ಅವನಿಗೆ ಒಂದು ರೂಪವನ್ನ ಕೊಟ್ಟು ನಾವು ಭಾವಿಸಬೇಕಾದ್ರೆ ಯಾವ ರೂಪದಲ್ಲಿ ಕಾಣುತ್ತೆ ಅಂದ್ರೆ ಮೂಲ ಪ್ರಕೃತಿಯ ರೂಪದಲ್ಲಿ ಕಾಣುತ್ತೆ. ಆ ಮೂಲ ಪ್ರಕೃತಿನೂ ನಮಗೆ ತಿರ್ಗಾ ಅಸ್ಪಷ್ಟನೇ, ಆದ್ರಿಂದ ಅವ್ಯಕ್ತ ಅಂದ್ರೆ ವ್ಯಕ್ತವಾದ ಇದೇ ನಿರ್ದಿಷ್ಟ ರೂಪ ಅಂತ ಇಲ್ಲ. ಅಂದ್ರೆ ಯಾವ ಯಾವ ರೂಪನ ನೀವು ಕೇಳ್ತೀರಿ ಅದೆಲ್ಲ ಹೌದು, ಇದಾ ಹೌದು, ಅದಾ ಹೌದು, ಅದಾ ಹೌದು, ಹಾಗಾದ್ರೆ ಯಾವುದು ಅದರ ರೂಪ ಅಂದ್ರೆ ಎಲ್ಲ ಅದರ ರೂಪ. ಆದ್ರಿಂದ ಎಲ್ಲ ಅಂದ್ರೆ ನಮಗೆ ಮತ್ತೆ ಕಲ್ಪನೆಗೆ ನಿಲುಕಲ್ಲ. ಹಾಗಾಗಿ ಅವ್ಯಕ್ತ ಅನ್ನುವ ಅರ್ಥದಲ್ಲಿ ಅದನ್ನ ಅವ್ಯಕ್ತ ಅಂತ ಹೇಳಿದ್ದಾರೆ. ಈಗ ವ್ಯಕ್ತಾವ್ಯಕ್ತ ಸ್ವರೂಪಿಣಿ, ಅವ್ಯಕ್ತ ಮೂಲ ಪ್ರಕೃತಿ ಅಂದ್ರೆ ಪರಮಾತ್ಮನದೇ ಒಂದು ಸಾಕಾರ ರೂಪ ಅಂತ ಅನ್ನಿಸಿಕೊಂಡಿದ್ದರೂ ಅದು ಸಾಕಾರವಾಗಿ ನಮಗೆ ಸ್ಪಷ್ಟ ಕಣ್ಣು ಮುಂದೆ ಬರ್ತಾ ಇಲ್ಲ. ಯಾವ ರೂಪ, ಹಾಲ, ಮೊಸರ, ಬೆಣ್ಣೆನ ಅಂತ ಅಂದ್ರೆ ಎಲ್ಲದಕ್ಕೂ ತಲೆ ಅಂತ ಇದ್ದಾಗ ಯಾವ ರೂಪ ಅದರದು ಅಲ್ವಾ? ಹಾಗಾಗಿ ನಮ್ಮ ಮನಸ್ಸೊಳಗೆ ಒಂದು ರೂಪ ನೆಲೆ ನಿಲ್ಲಲ್ಲ, ಆದ್ದರಿಂದ ಅದನ್ನ ಅವ್ಯಕ್ತ ಅಂದ್ರು. ಈಗ ಅದೇ ತಾಯಿ ಏನಾಗಿದ್ದಾಳೆ, ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂದ್ರೆ ಕಾಣುವ ರೂಪನೂ ಅವಳೇ ಆಗಿದ್ದಾಳೆ, ಕಾಣದ ರೂಪನೂ ಅವಳೇ ಆಗಿದ್ದಾಳೆ. ವ್ಯಕ್ತ ಅಂದ್ರೆ ಕಾಣುವಂಥದ್ದು, ಅವ್ಯಕ್ತ ಕಾಣದೇ ಇರುವಂಥದ್ದು. ಈಗ ಕಾಣುವಂಥದ್ದು ಯಾವುದು ಅಂತ ನೋಡ್ಕೊಳ್ಳೋದಾದ್ರೆ ನಾವು ಹೊರಗಡೆ ಪ್ರಪಂಚದಲ್ಲಿ ನೋಡ್ತೇವೆ. ಈಗ ಬಾಗಿಲಿಗೆ ಹೋದ್ರೆ ಎಷ್ಟು ಗಿಡ ಮರಗಳು ಕಾಣುತ್ತೆ ಅಲ್ವಾ? ಹಾಗೆ ಇಲ್ಲಿರುವ ವ್ಯಕ್ತಿಗಳು ನಾವೆಲ್ಲ ಕಾಣ್ತೇವೆ ತಾನೆ, ಅದೆಲ್ಲ ಕಾಣುವಂಥದ್ದು, ಅದು ವ್ಯಕ್ತ. ಈಗ ಮನೆಯಲ್ಲಿರುವಂಥ ಗೋಡೆ ಕಾಣುತ್ತೆ, ಬಾಗಿಲು ಕಾಣುತ್ತೆ, ಪದಾರ್ಥಗಳು ಕಾಣುತ್ತೆ, ಇವೆಲ್ಲ ವ್ಯಕ್ತ ಸ್ವರೂಪ. ಆದರೆ ಅದರ ಒಳಗಡೆ ಈಗ ನಾವೆಲ್ಲ ಕಾಣ್ತಾ ಇದೀವಲ್ವಾ, ಇಲ್ಲಿ ಕೂತಿರುವ ಇಷ್ಟು ಜನ, ನಮ್ಮ ಒಳಗಡೆ ಇರುವಂತಹ ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ ಕಾಣ್ತಾ ಇದೆಯೋ? ಇಲ್ಲ. ಇನ್ನೂ ಒಳಕ್ಕೆ ಹೋದರೆ ಅಂದ್ರೆ ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿಗಳಿಗೂ ಇನ್ನೂ ಒಳಕ್ಕೆ ಹೋಗುವಾಗ ಒಂದು ಪ್ರಾಣಶಕ್ತಿ ಅದು ಕಾಣುತ್ತೋ? ಉಸಿರು ಹೊರಗೆ ಬರ್ತಿದೆ, ಉಸಿರು ಒಳಗೆ ಹೋಗ್ತಿದೆ, ಆದ್ರೆ ಅದು ಕಾಣುತ್ತೋ? ಇಲ್ಲ. ಹೀಗೆ ದೇವಿ ವ್ಯಕ್ತ ಮತ್ತು ಅವ್ಯಕ್ತ ಎರಡೂ ರೂಪದಲ್ಲಿ, ಈಗ ಕಾಣುವಂತಹ ಅವಯವಗಳ ರೂಪದಲ್ಲಿ, ಕಾಣದೆ ಒಳಗಡೆ ಇರುವಂತಹ ರಕ್ತ, ಮಾಂಸ, ಮೇದೋ, ಮಜ್ಜ, ಅಸ್ಥಿ ಮೊದಲಾದ ಧಾತು ರೂಪದಲ್ಲಿ, ಅವುಗಳಿಗೆ ಚೈತನ್ಯವನ್ನ ಕೊಡುವ ಪ್ರಾಣ ರೂಪದಲ್ಲಿ, ಪ್ರಾಣಕ್ಕೂ ಚೈತನ್ಯವನ್ನ ತುಂಬುವ ಮತ್ತು ಜೀವ ಚೈತನ್ಯ ರೂಪದಲ್ಲಿ, ಹೀಗೆ ತಾಯಿ ಇರೋದ್ರಿಂದ ಅವಳನ್ನ ನಾವು ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂತ ಹೇಳ್ತೇವೆ. ಇದು ಸ್ಪಷ್ಟ ಆಯ್ತಾ? ಈಗ ನಾವು ತಾತ್ವಿಕವಾಗಿ ಬರೋದಾದ್ರೆ ತಾಯಿ ಮೊದಲು ಪರಮಾತ್ಮನ ಸ್ವರೂಪದಿಂದ ಸೃಷ್ಟಿಯಾಗಬೇಕು. ಇದು ಮೊದಲಿಗೆ ಚಿತ್ರ ನಿಮ್ ಕಣ್ಮುಂದೆ ಇದ್ರೆ ಈಗ ಈ ಮಾತು ಅರ್ಥ ಆಗತ್ತೆ ಸ್ವಲ್ಪ. ಅದರಿಂದ ಪರಮಾತ್ಮ ತಾನು ಸೃಷ್ಟಿ ಮಾಡಬೇಕು, ತಾನು ತುಂಬ ಆಗಬೇಕು ಅಂತ ಸಂಕಲ್ಪ ಮಾಡಿದ. ಹಾಗೆ ಅವನು ಸಂಕಲ್ಪ ಮಾಡಿದ ಗಳಿಗೆಯಲ್ಲಿ ಅವನಿಂದ ಹೊರಗೆ ಬಂದದ್ದು ನಿಯತಿ, ಕಾಲ, ಪ್ರಕೃತಿ ಅಂತ ನಾವು ಹೇಳ್ಕೊಳ್ತಾ ಬಂದಿದ್ದೇವೆ.
ಆ ಪ್ರಕೃತಿನೇ ಮೂಲ ಪ್ರಕೃತಿ. ಅವಳು ಕೂಡ ಏನಾಗಿದ್ದಾಳೆ? ಅವ್ಯಕ್ತಳಾಗಿದ್ದಾಳೆ. ಈಗ ಅವಳು ವ್ಯಕ್ತವಾದಳು. ಹೇಗೆ ವ್ಯಕ್ತ ಆದ್ಲು? ಮಹತ್ ಎನ್ನುವ ರೂಪದಲ್ಲಿ ವ್ಯಕ್ತ ಆದ್ಲು. ಮಹತ್ ಅನ್ನುವುದು ಒಂದು ತತ್ವ. ಅದು ಹೇಗಿದೆ? ಬೆಳಕಿನ ರೂಪದಲ್ಲಿದೆ. ಬೆಳಕನ್ನ ಹೇಗಿದೆ ಅಂತ ವರ್ಣನೆ ಮಾಡೋದು? ಬೆಳಕನ್ನ ಹೇಗಿದೆ ಅಂತ ವರ್ಣನೆ, ಆದ್ರಿಂದ ಅದು ಅವ್ಯಕ್ತ. ವ್ಯಕ್ತವಾಗಿದ್ರೂ ಕೂಡ ಅವ್ಯಕ್ತವಾಗಿದೆ. ಶುದ್ಧ ಬೆಳಕಾಗಿದೆ, ಜ್ಞಾನದ ಬೆಳಕಾಗಿದೆ. ಜ್ಞಾನವನ್ನ ವರ್ಣನೆ ಮಾಡಕ್ಕಾಗುತ್ತೋ? ಜ್ಞಾನವನ್ನ ಶಬ್ದಕ್ಕೆ ನಿಲುಕಿಸಿ, ಜ್ಞಾನ ಅಂದ್ರೆ ಇದು, ಹೆಸರು ಪಕ್ಕ MA BA BSc ಇಟ್ಕೊಳ್ಳೋದು ಜ್ಞಾನ ಅಲ್ಲ ಅಲ್ವೇ? ಆದ್ರಿಂದ ಈ ಪುಸ್ತಕದಲ್ಲಿರೋ ಅಕ್ಷರ ಜ್ಞಾನನ ಅಲ್ಲ. ಅಕ್ಷರ ನಮ್ಮ ಬುರುಡೆ ಒಳಗೆ ಯಾವುದು ಜ್ಞಾನ ಅಲ್ವಾ? ಆ ರೀತಿ ಜ್ಞಾನ ಏನು ಅನ್ನುವುದನ್ನ ನಾವು ವಿವರಿಸಕ್ಕೆ ಹೊರಟಾಗ ಅದು ಅವ್ಯಕ್ತವಾಗಿ ಭಾಸ ಆಗುತ್ತೆ. ಹಾಗೆ ಮಹತ್ತತ್ವ ಎನ್ನುವುದು ಕಾಣುವ ರೂಪವಾಗಿ ಬಂದಿದೆ ನಿಜ. ಆದರೆ ಮಹತ್ ಅನ್ನುವುದು ಶುದ್ಧ ಸತ್ವ, ತುಂಬ ಬೆಳಕು, ರಾಶಿ ಬೆಳಕು ಬೆಳಕು ಬೆಳಕು, ಅದು ಜ್ಞಾನ. ಆದರೆ ಅದು ಮತ್ತು ಅವ್ಯಕ್ತನೇ. ಹಾಗಾಗಿ ಮಹತ್ ಅನ್ನುವುದಾಗಿ ತಾಯಿ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡರೂ ಅದೇನಾಗಿದೆ? ವ್ಯಕ್ತಾವ್ಯಕ್ತ ರೂಪವಾಗಿಯೇ ಇದೆ. ವ್ಯಕ್ತವಾದಂತೆ ಇದೆ, ಆದರೆ ಅದು ಅವ್ಯಕ್ತವಾಗಿಯೇ ಇದೆ. ಈಗ ಆ ಮಹತ್ತತ್ವನೇ ಮುಂದಕ್ಕೇನಾಯಿತು? ಪಂಚಭೂತಗಳಾಗಿ ಆಯಿತು. ಪಂಚಭೂತಗಳಾಗಿ ಆದಾಗ ಪಂಚಭೂತಗಳಲ್ಲಿ ನಮಗೆ ವಾಯು ಕಾಣುತ್ತಾ? ವಾಯು ಗೊತ್ತಾಗುತ್ತಾ? ಆಕಾಶ ಕಾಣುತ್ತಾ? ಆಕಾಶದ ಸ್ವರೂಪವನ್ನ ವಿವರಿಸಕ್ಕಾಗುತ್ತಾ? ನೋಡಿ, ಮತ್ತೆ ಅಲ್ಲೂ ಕೂಡ ವ್ಯಕ್ತಾವ್ಯಕ್ತ ರೂಪಗಳಿದೆ. ಆದರೆ ಯಾವುದನ್ನ ಜಲತತ್ವವನ್ನ ನಾವು ನೋಡಬಹುದು, ಪೃಥ್ವಿ ತತ್ವವನ್ನ ನೋಡಬಹುದು. ಹೀಗೆ ಪೃಥ್ವ್ಯತೇಜೋ ವಾಯು ಆಕಾಶ ರೂಪದಲ್ಲಿ ಪಂಚತತ್ವಗಳ ರೂಪದಲ್ಲಿ ತಾನು ಪ್ರಕಟಗೊಂಡರೂ ಮತ್ತೆ ಅವಳು ವ್ಯಕ್ತಾವ್ಯಕ್ತ ರೂಪದಲ್ಲೇ ಇದ್ದಾಳೆ. ಹೀಗೆ ವಿಕಾಸಗೊಳ್ಳುತ್ತಾ ಪಂಚಭೂತಗಳೇನಾಯ್ತು? ಆ ನಂತರ ಪಂಚ ತನ್ಮಾತ್ರಗಳು, ಆ ನಂತರ ಪಂಚಭೂತಗಳಿಗೆ ಅಧಿಷ್ಠಾತೃ ದೇವತೆಗಳು, ಹೀಗೆ ಎಲ್ಲ ವಿಕಾಸಗೊಂಡು ವಿಶ್ವಾಂಡ ಬ್ರಹ್ಮಾಂಡವಾಗಿ ಏನೇನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈಗ ಆರಂಭದಲ್ಲಿ ಹೇಳಿದಂತೆ ಈ ಮನೇನೋ ಗೋಡೆನೋ ಮೇಲಿನ ಛದಿನೋ ಅಥವಾ ಫ್ಯಾನೋ ಬೆಳಕೋ ಏನೇನನ್ನ ನಾವು ನೋಡ್ತಾ ಇದ್ದೇವೆ, ನಾವು ಕೂತಿರುವಂತಹ ಆಸನಗಳು ಎಲ್ಲ ರೂಪದಲ್ಲೂ ಇರುವವಳು ಯಾರು ಅಂದ್ರೆ ಆ ವ್ಯಕ್ತಾವ್ಯಕ್ತ ಸ್ವರೂಪಿಣಿಯಾದಂಥ ಮೂಲ ಪ್ರಕೃತಿನೇ. ಆದ್ರಿಂದ ಯಾವುದನ್ನ ಅಮ್ಮ ಅನ್ನೋದು ಅಂದ್ರೆ ಇದು ಅಮ್ಮ, ಇದು ಅಮ್ಮ, ಇದು ಅಮ್ಮ ಅಂತ ಹೆಸರಿಸಿ ಭಾಗ ಮಾಡಿ ಬಿಡಕ್ಕೆ ಬರಲ್ಲ. ಎಲ್ಲನೂ ಆ ತಾಯಿಯದೇ ಸ್ವರೂಪ. ಆದ್ರಿಂದ ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಆದ್ರಿಂದ ತಾಯಿಯ ಈ ರೂಪಕ್ಕೆ ಲಿಂಗ ಪುರಾಣ ವಿಶ್ಲೇಷಣೆ ಕೊಡುತ್ತೇನೆ, ನಿರುಕ್ತಿ ನಿರ್ವಚನವನ್ನ ಹೇಳುತ್ತೆ. ಭೂತ ಭಾವ ವಿಕಾರೇಣ ಅಂದ್ರೆ ಪಂಚಭೂತಗಳು, ಹಾಗೆ ಭಾವರೂಪವಾಗಿ ಕಾಣುವಂಥ ಈ ಪ್ರಪಂಚ, ಇವುಗಳ ರೂಪದಲ್ಲಿ ಭೂತ ಭಾವ ವಿಕಾರೇಣ ಯಾವುದು ದ್ವಿತೀಯೇನ ಅಂದ್ರೆ ಇನ್ನೊಂದಾಗಿ ಪರಮಾತ್ಮನಿಗಿಂತ ಮತ್ತೊಂದಾಗಿ ಯಾವುದು ಕಾಣ್ತೋ ಅದನ್ನ ಸತ್ ಅಂತಾರೆ, ಅದನ್ನೇ ವ್ಯಕ್ತ ಎಂಬುದಾಗಿ ಹೇಳ್ತಾರೆ. ಅದು ವ್ಯಕ್ತ. ಯಾವುದು ಸತ್ ಅನ್ನಿಸ್ಕೊಳ್ತೋ ಅದು ವ್ಯಕ್ತ. ಆದ್ರೆ ತೇನ ವಿಹೀನತ್ವಾತ್ ಹಾಗೆ ಕಾಣಿಸಿಕೊಳ್ಳದ ಭಾವ ಇರೋದ್ರಿಂದ ಅದನ್ನ ಅವ್ಯಕ್ತ. ಈಗ ವ್ಯಕ್ತ ರೂಪನೂ ಅವ್ಯಕ್ತ ರೂಪನೂ ಯಾರದೋ ಅವಳು ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಆದ್ರಿಂದ ವ್ಯಕ್ತ ರೂಪವನ್ನ ಅವ್ಯಕ್ತ ರೂಪವನ್ನ ಅಂದ್ರೆ ಒಂದನ್ನ, ಈಗ ನಾವು ಇದು ಒಂದು ಹೂವು, ಆಗ ಈ ಹೂವಿನ ವರ್ಣನೆಯನ್ನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಹೂವಿನಲ್ಲಿ ಬಣ್ಣ ಯಾವ ತರ ಇದೆ, ದಳಗಳು ಹೇಗಿದೆ, ಈ ರೀತಿಯಾಗಿ. ಇದು ಒಂದೇ ಮರದಲ್ಲಿ ಎಷ್ಟಿರುತ್ತೆ? ಅನೇಕವಾಗಿರುತ್ತೆ. ಆಗ ಒಂದೊಂದನ್ನು ನಾವು ಒಂದನ್ನು ಹೇಳಿದ ಮೇಲೆ ಏನ್ ಹೇಳ್ತೇವೆ, ಅದೇ ತರಹ ಮಿಕ್ಕಿದ್ದು ತಾನೆ. ಹಾಗೆ ಒಂದು ಅಂದಾಗ ವ್ಯಷ್ಟಿ, ಒಟ್ಟು ಅಂದಾಗ ಸಮಷ್ಟಿ. ಅಂದ್ರೆ ಏನಾಯ್ತು? ತಾಯಿ ವ್ಯಷ್ಟಿಯಾಗಿದ್ದಾಗ ವ್ಯಕ್ತ ರೂಪದಲ್ಲಿದ್ದಾಳೆ. ನಾನು 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 ಅಂತ ಹೇಳಿಕೊಳ್ಳುವಂತ ಪಶು ಪಕ್ಷಿ ಪ್ರಾಣಿಗಳಿದೆ. ನಾನು 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 ಅಂತ ಹೇಳಿಕೊಳ್ಳುವಂತ ಗಿಡಮರ ಬಳ್ಳಿಗಳಿದೆ. ಎಲ್ಲಕ್ಕೆ ನಾನು ನಾನು ಅನ್ನುವುದಿದೆ. ಹಾಗೆ ನಾನು ಅಂತ ಹೇಳಿಕೊಳ್ಳುವಂಥದ್ದು ಏನೇನಿದೆಯೋ ಅದೆಲ್ಲ ವ್ಯಷ್ಟಿ ರೂಪ. ಆ ವ್ಯಷ್ಟಿ ರೂಪವನ್ನ ವ್ಯಕ್ತ ಅಂತ ಕರೀತಾರೆ. ಆ ವ್ಯಷ್ಟಿ ರೂಪವನ್ನೇ ಕ್ಷರ ಅಂತಾರೆ. ಯಾಕೆಂದ್ರೆ ಈ ರೂಪ ಅಳಿಸಿ ಹೋಗುತ್ತೆ. ಆದರೆ ಅಂದ್ರೆ ಇನ್ನೊಂದು ಗಂಟೆ ಕಳೆದ್ರೆ ಇದು ಬತ್ತುತ್ತೆ.
ನಾಳೆ ಬೆಳಗ್ಗೆ ಇದು ಇರೋದಿಲ್ಲ ಅಂತ ಆಗುತ್ತೆ. ಆದರೆ ಮತ್ತೆ ಇನ್ನೊಂದು ಹೂವಿದೆಯೋ ಇಲ್ವೋ, ಆದ್ರಿಂದ ಇದು ಕ್ಷರ. ಆದರೆ ಸಮಷ್ಟಿ ರೂಪದಲ್ಲಿ ಅಕ್ಷರ ಅಲ್ವಾ. ಇದು ಗಿಡ ಉಳಿದಿರುತ್ತೆ, ನಮ್ಮ ಮನೇಲಿ ಅಲ್ದಿದ್ರೆ ಇನ್ನೊಬ್ಬರ ಮನೆಯಲ್ಲಿ, ಇನ್ನೊಬ್ಬರ ಮನೆಯಲ್ಲಿ ಅಲ್ದಿದ್ರೆ ಮತ್ತೊಬ್ಬರ ಮನೆಯಲ್ಲಿ, ನಮ್ಮೂರಲ್ಲಿ ಅಲ್ದಿದ್ರೆ ಬೇರೆ ಊರಲ್ಲಿ, ಒಟ್ಟು ಅದರ ಅಸ್ತಿತ್ವ ಎನ್ನುವುದು ಇರುತ್ತೆ ಅಲ್ವಾ. ಆದ್ರಿಂದ ವ್ಯಷ್ಟಿ ರೂಪ ಕ್ಷರ, ಅದು ಅಳಿಸಿ ಹೋಗಬಹುದು, ಆದ್ರಿಂದ ಅದನ್ನ ಕ್ಷರ ಅಂತಾರೆ. ಸಮಷ್ಟಿ ರೂಪವಾಗಿದ್ರೆ ಅದನ್ನ ಅಕ್ಷರ ಅನ್ನುವುದಾಗಿ ಕರೀತಾರೆ. ಹೀಗೆ ಯಾವ ತಾಯಿ ತಾನು ಬಿಡಿ ಬಿಡಿಯಾಗಿರುವವಳು ಆ ದೇವಿನೇ, ಹಾಗೆ ಒಟ್ಟಾದ ಸ್ವರೂಪದಲ್ಲಿರುವವಳು ಕೂಡ ಆ ದೇವಿನೇ. ಅದನ್ನ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂದ್ರೆ ಪ್ರಪಂಚವನ್ನ ನಾವು ಹೇಗೆ ನೋಡಬೇಕು ಅನ್ನೋದಕ್ಕೆ ದೇವರು ಅಂತ ಹೇಳಿ ಅನೇಕ ಬಾರಿ ನಾವು ಹೇಳ್ಕೊಂಡಿದೀವಿ. ಅದಕ್ಕೋಸ್ಕರ ಬೇರೆ ಏನೋ ಮಾಡಬೇಕಾದ್ದಿಲ್ಲ. ಪ್ರತಿ ದಿನದಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ಗಳಿಗೆಯಲ್ಲಿ, ಪ್ರತಿ ಉಸಿರಿನಲ್ಲಿ, ಪ್ರತಿ ಕಣ್ಣೋಟದಲ್ಲಿ, ಪ್ರತಿ ನಡೆಯಲ್ಲಿ, ಪ್ರತಿ ನುಡಿಯಲ್ಲಿ ನಾವು ಏನೇನನ್ನು ನೋಡ್ತಾ ಇದ್ದೇವೆ ಅದೆಲ್ಲ ದೇವಿಯ ವ್ಯಕ್ತಾವ್ಯಕ್ತ ಸ್ವರೂಪನೇ. ಇಲ್ಲ ಅದು ಚರರೂಪ, ಇಲ್ಲ ಅದು ಸ್ಥಿರ ರೂಪ, ಇಲ್ಲ ಅದು ಕ್ಷರ ರೂಪ, ಇಲ್ಲ ಅದು ಅಕ್ಷರ ರೂಪ. ಸ್ಪಷ್ಟ ಆಗ್ತಿದ್ಯಾ? ಯಾಕಿಷ್ಟು ಕಷ್ಟಪಡ್ತಾ ಇದ್ದೀನಂದ್ರೆ ಪ್ರಪಂಚವನ್ನ ಪರಮಾತ್ಮ ಅನ್ನೋ ಕಣ್ಣಿಂದ ನೋಡಿ ಅಂತ. ಅದು ನೋಡೋದಕ್ಕೊಂದು ಕಣ್ಣು ಬೇಕು. ಪ್ರಪಂಚ ಪರಮಾತ್ಮನಿಗಿಂತ ಬೇರೆ ಅಲ್ಲ, ಪ್ರಪಂಚದಲ್ಲಿರುವ ಅಣು ಅಣುನೂ ಪರಮಾತ್ಮನೇ. ಅದಕ್ಕೋಸ್ಕರ ಮತ್ತೆ ಇದೇ ತತ್ವನೇ ಎಲ್ಲ ಸಿದ್ಧಾಂತಗಳು ಹೇಳೋದು. ಆ ಪ್ರಪಂಚಕ್ಕೆ ಪರಮಾತ್ಮನಿಗಿರುವ ಸಂಬಂಧ ಹೇಳುವಾಗ ಮಾತ್ರ ಬೇರೆ ಆಗುತ್ತೆ. ಅದ್ವೈತವಾಗ್ಲಿ, ದ್ವೈತವಾಗ್ಲಿ, ವಿಶಿಷ್ಟಾದ್ವೈತವಾಗಲಿ, ಪ್ರಪಂಚಕ್ಕೆ ಪರಮಾತ್ಮನಿಗಿರುವ ಸಂಬಂಧವನ್ನ ಹೇಳುವಾಗ ಬೇರೆ ಆಗುತ್ತೆ ಹೊರತು ಪ್ರಪಂಚ ಪರಮಾತ್ಮ ಅಲ್ಲ ಅಂತ ಯಾವ ಸಿದ್ಧಾಂತನೂ ಹೇಳಲ್ಲ. ಅದನ್ನ ತಿಳ್ಕೊಳ್ಳಿ ಎನ್ನುವುದಕ್ಕೋಸ್ಕರ ಇಷ್ಟು ವಿಷಯನ್ನ ಇಲ್ಲಿ ಹೇಳ್ತಾ ಇರೋದು. ಆದ್ರಿಂದ ವ್ಯಷ್ಟಿ ರೂಪ, ಕ್ಷರ ರೂಪ, ಅವ್ಯಕ್ತ ರೂಪ, ಹಾಗೆ ಅವ್ಯಕ್ತ ರೂಪ, ಅಕ್ಷರ ರೂಪ, ಸಮಷ್ಟಿ ರೂಪ, ಇವೆಲ್ಲವೂ ಕೂಡ ಅದೇ ಸಾಕಾರ ರೂಪ, ನಿರಾಕಾರ ರೂಪ. ಈ ಏನೇನನ್ನ ನಾವು ಬೇರೆ ಬೇರೆ ಶಬ್ದಗಳು ಹೇಳ್ತಾ ಇದ್ದೇವೆ, ಆದರೆ ಅದೆಲ್ಲವೂ ಕೂಡ ಪರಮಾತ್ಮನೇ. ಹಾಗಾಗಿ ಮತ್ತೆ ಜಡ ರೂಪ, ಚೈತನ್ಯ ರೂಪ. ಜಡ ಅಂದಾಗ ಚಲಿಸದೇ ಇರುವಂಥದ್ದು ಇವೆಲ್ಲ ಇದೆ, ಹಾಗೆ ಚಲಿಸುವಂಥದ್ದು ಇದೆ. ಆದರೆ ಎರಡರಲ್ಲೂ ನಮ್ಮ ಪಾಲಿಗೆ ಇದು ಜಡ ಇರಬಹುದು, ಆದರೆ ದೇವಿಯ ಪಾಲಿಗೆ ಅದು ಕೂಡ ಚೈತನ್ಯ ವಸ್ತುನೇ. ಆದ್ದರಿಂದ ನಾವು ಅನೇಕ ಬಾರಿ ಹೇಳಿಕೊಂಡಿರುವಂತೆ ಯಾವ ಒಂದನ್ನೂ ಕೂಡ ನಾವು ತಿರಸ್ಕಾರ ಮಾಡಬಾರ್ದು, ಧಿಕ್ಕರಿಸಬಾರ್ದು, ಅಪಮಾನ ಮಾಡಬಾರ್ದು. ಪ್ರತಿಯೊಂದರಲ್ಲಿರುವ ಆ ಪರಮಾತ್ಮ ತತ್ವವನ್ನ ನಾವು ಭಾವಿಸಿಕೊಳ್ಳಬೇಕು. ಹಾಗಾದ್ರೆ ವ್ಯವಹಾರ ಮಾಡೋದು ಹೇಗೆ? ನಡೆಯಲ್ಲಿ ಬಂದೇ ಬರುತ್ತೆ ತಾನೇ. ಯಾರನ್ನೋ ಬೈಬೇಕಾಗುತ್ತೆ, ಯಾರನ್ನೋ ಅನ್ಬೇಕಾಗುತ್ತೆ, ಯಾರನ್ನೋ ತಿದ್ಕೋ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಹಾಗೆ ಮಾಡಿದಾಗ ಅದನ್ನೇನ್ ಮಾಡಬೇಕು? ಪರಮಾತ್ಮನಿಗೆ ಅರ್ಪಿಸಬೇಕು. ಇವರನ್ನ ಈಗ ಅರ್ಜುನನಿಗೆ ಕೃಷ್ಣ ಅದನ್ನೇ ಹೇಳಿದ್ದು. ಅರ್ಜುನನನ್ನ ನಿಮಿತ್ತ ಮಾಡಿದಾನೆ ಭೀಷ್ಮಾದಿಗಳನ್ನ, ದ್ರೋಣಾದಿಗಳನ್ನ ಹೊಡೆಯೋದಕ್ಕೆ. ಆದ್ರೆ ಅರ್ಜುನ ಕೊಂದಿದ್ದೇನಲ್ಲ, ಅರ್ಜುನ ಕೊಲ್ಲುವ ಮೊದಲು ಪರಮಾತ್ಮ ಅವರನ್ನ ತನ್ನೊಳಗೆ ತಗೊಂಡಾಗಿದೆ. ಅದರ ದರ್ಶನವನ್ನ ವಿಶ್ವರೂಪ ದರ್ಶನದಲ್ಲಿ ತೋರಿಸಿದ್ದಾನೆ. ಅದಕ್ಕೆ ಅವನು ಏನು ಹೇಳ್ತಿದ್ದಾನೆ? ಆದರೆ ಪ್ರಪಂಚ ನಡೆಯುವುದಕ್ಕೆ ಒಂದು ನಿಯಮ ಇದೆ, ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಸತಿ ಮೂಲೆ ತದ್ವಿಪಾಕೆ. ಆ ಮೂಲ ಅದು ನಿರಂತರವಾಗಿ ಇರಬೇಕು. ಆ ಮೂಲದ ವ್ಯವಹಾರವನ್ನ ಭಂಗ ಮಾಡುವಂತಿಲ್ಲ. ಅಂದ್ರೆ ನನಗೆ ನಿನಗೆ, ಯಾರಿಗೋ, ನಮ್ಮ ಎದುರಿಗೆ ಬರುವ, ನಮ್ಮ ಒಡನಾಡುವ ಒಂದೇ ಒಂದು ಕ್ಷಣ ಮಾತ್ರ ನಮ್ಮನ್ನು ಈಗ ಸೋಕಿ ಯಾರೋ ಹೋಗ್ತಾನೆ, ಅಷ್ಟಕ್ಕೂ ಕೂಡ ಯಾವುದೋ ಜನ್ಮ ಜನ್ಮದ ಬಂಧ ಇದೆ. ಅದೇ ಸತಿ ಮೂಲ. ಆ ಮೂಲ ಅನ್ನುವುದನ್ನ ನಾವು ಹೇಳ್ಕೊಂಡಿದ್ದೇವೆ. ಅದಕ್ಕೆ ತಕ್ಕ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಪ್ರಪಂಚದ ವ್ಯವಹಾರಕ್ಕೆ ಭಂಗ ಬರುತ್ತೆ. ಆದ್ರಿಂದ ಪ್ರಪಂಚ ಪರಮಾತ್ಮ ಏನು ಸೃಷ್ಟಿ ಮಾಡಿದಾನೆ, ಆ ಪ್ರಪಂಚದ ನೈರಂತರ್ಯದ ಚಲನೆಗೆ ಯಾವ ಒಂದು ನಿಯಮವನ್ನ ಅವನು ಹಾಕಿದಾನೆ, ಆ ನಿಯಮ ಭಂಗ ಆಗದೆ ಇರೋಕ್ಕೋಸ್ಕರ ಅರ್ಜುನನನ್ನ ನಿಮಿತ್ತ ಮಾಡಿದ್ನೇ ಹೊರತು ಅರ್ಜುನನಿಂದಾನೇ ಭೀಷ್ಮ ದ್ರೋಣಾದಿಗಳು ಸಾಯ್ಬೇಕಾದ್ದಿಲ್ಲ. ಆದ್ರಿಂದ ಅಂದ್ರೆ ಯಾರಿಗೆ ಯಾವ ರೀತಿಯಲ್ಲಿ, ಯಾವಾಗ, ಎಲ್ಲಿ, ಹೇಗೆ, ಯಾವ ಮೂಲದಿಂದ, ಯಾವ ಆಯುಧದ ಎಲ್ಲ ನಿರ್ಣಯ ಇದೆ. ಆ ನಿರ್ಣಯಕ್ಕೆ ಭಂಗ ಬರಬಾರದು. ಆ ರೀತಿಯಲ್ಲಿ ಈ ಒಂದು ಪ್ರಪಂಚದ ನಿರ್ವಹಣೆ ಇರೋದರಿಂದ ಏನು ನಡೆದರೂ ಕೂಡ ನಮ್ಮನ್ನ ನಿಮಿತ್ತ ಮಾಡಿ ಅವ್ರಿಗೆ ಹೊಡೆಸೋದಕ್ಕೋ, ನಮ್ಮನ್ನ ನಿಮಿತ್ತ ಮಾಡಿ ಇವರಿಗೆ ಬಯಸೋದಕ್ಕೋ, ನಮ್ಮನ್ನ ನಿಮಿತ್ತ ಮಾಡಿ ಅವ್ರನ್ನ ಜೈಲಿಗಳಿ ಏನೋ ಎಲ್ಲ ಇದೆ ಪ್ರಪಂಚದಲ್ಲಿ. ಅದು ಏನೇನಿದೆ ಅದನ್ನ ನಾವು ಮಾಡಬೇಕಾದ್ದೇನು? ಕೃಷ್ಣ ಅರ್ಜುನನಿಗೆ ಹೇಳಿದಂತೆ, ದೇವರೇ
ನನ್ನನ್ನ ನಿಮಿತ್ತ ಮಾಡಿದೇನೋ ಮಾಡಿಸಿದೀಯಪ್ಪ, ಇದರಿಂದ ಆಗುವಂತಹ ಪಾಪವೋ ಪುಣ್ಯವೋ ನನಗೆ ಗೊತ್ತಿಲ್ಲ, ಧರ್ಮವೋ ಅಧರ್ಮವೋ, ಇದು ನಿನ್ನದು ದೇವರೇ ಅಂತ ಅರ್ಪಣೆ ಮಾಡುತ್ತಾ ಲೌಕಿಕ ವ್ಯವಹಾರವನ್ನ ಮಾಡಬೇಕು ಅನ್ನುವುದನ್ನೇ ಎಲ್ಲ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ನಾವಿದ್ದಾಗ ವ್ಯವಹಾರ ಮಾಡದೇ ಇರಕ್ಕಾಗಲ್ಲ, ಮಾತುಗಳು ಬರದೇ ಇರಕ್ಕಾಗಲ್ಲ, ನಿಂದಾ ಸ್ತುತಿಗಳು ಬರದೇ ಇರಕ್ಕಾಗಲ್ಲ. ಆದರೆ ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬದುಕಬೇಕು ಅನ್ನುವ ತತ್ವ. ಹಾಗೆ ನಾವು ಬದುಕಿದಾಗ ಪ್ರಪಂಚ ನಮ್ಗೇನಾಗಲ್ಲ, ಬಂಧಕಾರಿಯಾಗಲ್ಲ. ಪ್ರಪಂಚ ನಮ್ಮನ್ನ ಮತ್ತೆ ಮತ್ತೆ ಕಟ್ಟ ಹಾಕುವಂತೆ ಅಲ್ಲ. ಅದನ್ನ ನಮಗೆ ಈ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಎನ್ನುವುದರಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಹೀಗೆ ತಾಯಿ ವ್ಯಕ್ತ ಆಗ್ತಾ ಬಂದ್ಲಲ್ಲ, ಎಷ್ಟು ತತ್ವವಾಗಿ ವಿಕಾಸಗೊಂಡಳು ಅಂದ್ರೆ 23 ತತ್ವಗಳಾಗಿ ತಾನು ವಿಕಾಸಗೊಂಡಳು. ಆದ್ರಿಂದ ತ್ರಯೋವಿಂಶತಿ ತತ್ವಾನಿ ವ್ಯಕ್ತ ಶಬ್ದೇನ ಉಚ್ಯತೆ. 23 ತ್ರಯೋವಿಂಶತಿ ತತ್ವಾನಿ ವ್ಯಕ್ತ ಶಬ್ದೇನ ಉಚ್ಯತೆ. ವ್ಯಕ್ತ ಅಂತ ಯಾರನ್ನ ಕರೀತಾರೆ, ಯಾವುದನ್ನ ಕರೀತಾರೆ ಅಂದ್ರೆ 23 ತತ್ವಗಳನ್ನ. ನಿಜವಾಗಿ ಹೇಳಿದ್ರೆ ಅವುಗಳು ಸಂಪೂರ್ಣ ವ್ಯಕ್ತವೇನಲ್ಲ. ಯಾವುದು ಆ ವ್ಯಕ್ತ ಅಂತ ಕೇಳಿದ್ರೆ ಮಹತ್ತತ್ವ ಅಂತ ಒಂದು ಹೇಳಿದ್ವಿ, ಅದು ಏನು ಗೋಚರವಾಗುವಂಥದ್ದಲ್ಲ. ಅಹಂ ಅಂತ ಹೇಳಿದ್ವಿ, ಅಹಂಕಾರ ತತ್ವ, ಅದು ಗೋಚರ ಆಗತ್ಯೋ? ನಾನು ಅನ್ನೋದು ಯಾವ ರೂಪದಲ್ಲಿದೆ ಅಂತ ಇಲ್ಲ. ಆದ್ರಿಂದ ಮಹತ್ತತ್ವ ಅಹಂಕಾರ ತತ್ವ ಎರಡಾಯ್ತು. ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು 11 ಆಯ್ತು. 11 2 13. ಪಂಚಭೂತ 5, ಪಂಚ ತನ್ಮಾತ್ರ 5 23. ಒಟ್ಟು ಈ ತ್ರಯೋವಿಂಶತಿ ತತ್ವ ರೂಪ ಏನಿದೆ ಇವೆಲ್ಲ ನೋಡಿ ತತ್ವ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು. ತತ್ವ ಅಂದ್ರೆ ಏನು? ತತ್ ಅಂದ್ರೆ ಅದು, ತ್ವ ಅಂದ್ರೆ ತನ, ಅದು ಅಂದ್ರೆ ಯಾವುದು? ಅದು ಅನ್ನುವುದು ಪ್ರಪಂಚದಲ್ಲಿ ಪರಮಾತ್ಮ ಮಾತ್ರ. ಆದ್ರಿಂದ ತತ್ ತ್ವಂ ಅಸಿ ಅನ್ನುವಾಗ ತತ್ ಅನ್ನುವುದು ಪರಮಾತ್ಮ ತತ್ವ ಮಾತ್ರ. ಆ ಪರಮಾತ್ಮ ತತ್ವ ಇದೆಲ್ಲ. ಆದ್ರಿಂದ ಈಗ ಕಣ್ಣು ಯಾರ್ದು, ಕೈ ಯಾರ್ದು, ಕಾಲು ಯಾರ್ದು? ನನ್ ಕಣ್ಣು ನನ್ ಕೈ ನಿಂದೇನಯ್ಯ ಇಲ್ಲ. ಹಾಗೆ ನಾವು ಹೇಳೋಂತನೇ ಇಲ್ಲ. ಎಲ್ಲವೂ ಕೂಡ ಪರಮಾತ್ಮನದು, ಪರಮಾತ್ಮನಿಗೆ ಸೇರಿದ್ದು. ಇದರ ಅಧಿಕಾರ ಪರಮಾತ್ಮನ ಮೇಲಿದೆ. ಆದ್ರಿಂದ ತ್ರಯೋವಿಂಶತಿ ತತ್ವಾನಿ ಏನು ವ್ಯಕ್ತ ಶಬ್ದೇನ ಉಚ್ಯತೆ. ಅದಕ್ಕೆ ಇದನ್ನ ತತ್ವ ಅಂತ ಕರೆದಿದ್ದಾರೆ. ಇಂದ್ರಿಯಗಳು ಹಾಗೆ ಹೇಳಲಿಲ್ಲ. ಈ 23 ತತ್ವಗಳು ತಾಯಿ ತನ್ನನ್ನ ಪ್ರಪಂಚ ರೂಪದಲ್ಲಿ ವ್ಯಕ್ತಪಡಿಸಿಕೊಳ್ಳುವುದಕ್ಕೆ ಮಾಡಿಕೊಂಡಿರುವಂಥದ್ದು. ಆದ್ರಿಂದ ಇದೆಲ್ಲವೂ ಕೂಡ ದೇವಿಗೆ ಸೇರಿದ್ದು, ದೇವಿಗೆ ಸಂಬಂಧಪಟ್ಟಿದ್ದು. ಇದು ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಇನ್ನು ಈ 23 ತತ್ವಗಳ ಮೂಲಕ ಅವಳೇನಾದ್ಲು? ಈ ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡ್ಲು. ಆದ್ರಿಂದ ಅವಳನ್ನೇನಂತಾರೆ? ವ್ಯಾಪಿನಿ. ವ್ಯಾಪಿನಿ ಅಂದ್ರೆ ಹರಡಿಕೊಳ್ಳೋದು. ಹೇಗೆ ಹರಡಿಕೊಂಡಿದ್ದಾಳೆ ಅಂದ್ರೆ ಎಲ್ಲಿದ್ದಾಳೆ, ಎಲ್ಲಿಲ್ಲ ಅಂದ್ರೆ ಎಲ್ಲ ಜಾಗದಲ್ಲಿ ಇದ್ದಾಳೆ. ಶರೀರದಲ್ಲಿ ನನಗೆ ಎಲ್ಲಿ ಮುಟ್ಟಿದ್ರೆ ನೋವಾಗಲ್ಲ, ಎಲ್ಲಿ ಚಿಗುಟಿದ್ರೆ ನೋವಾಗಲ್ಲ, ಎಲ್ಲಿ ಹೊಡೆದ್ರೆ ನೋವಾಗಲ್ಲ, ಅಲ್ಲಿ ಹೊಡಿತೀನಿ ಹೇಳು ಅಂತ ಏನಾದರೂ ಹೇಳಿದ್ರೆ ಸ್ಕೂಲಲ್ಲಿ ಮೇಡಮ್ಗಳು ಮೇಸ್ಟ್ರುಗಳು ಮಾಡುವಾಗ ಎಲ್ಲಿ ಹೊಡೆದ್ರೆ ನೋವಾಗಲ್ಲ ಅಂದ್ರೆ ಎಲ್ಲಿ ಮುಟ್ಟಿದ್ರು ನೋವಾಗತ್ತೆ. ಯಾಕೆ ನೋವಾಗತ್ತೆ? ಎಲ್ಲ ಕಡೆಯಲ್ಲಿ ನಾನು ಅನ್ನುವ ಅಹಂ ಅನ್ನುವ ಅಥವಾ ಪ್ರಾಣ ಅನ್ನುವ ಚೈತನ್ಯ ಎಂಬುದರ ಸಂಬಂಧ ಇದೆ ಅಲ್ವೇ? ಆದ್ರಿಂದ ತಲೆಯ ನೆತ್ತಿಯ ತುಟ್ಟ ತುದಿಯಿಂದ ಪಾದದ ಉಗುರಿನ ತುಟ್ಟ ತುದಿಯವರೆಗೂ ಕೂಡ ಏನಿದೆ ಅದು ವ್ಯಾಪಿಸಿಕೊಂಡಿದೆ. ಹಾಗೆ ಒಂದು ಶರೀರದಲ್ಲಿ ಆ ಪ್ರಾಣ ಎನ್ನುವ ಚೈತನ್ಯ ಎನ್ನುವುದು ಆದ್ಯಂತವಾಗಿ ವ್ಯಾಪಿಸಿಕೊಂಡಿದ್ರೆ ಅದೇ ಪ್ರಾಣ ಅಥವಾ ಆತ್ಮ ಚೈತನ್ಯ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ಪೂರ್ಣವಾಗಿ ಆದ್ಯಂತವಾಗಿ ವ್ಯಾಪಿಸಿಕೊಂಡಿದೆ. ಆದ್ರಿಂದ ಎಲ್ಲಿ ತಾಯಿ ಇದ್ದಾಳೆ, ಎಲ್ಲಿಲ್ಲ ಅಂದ್ರೆ ಎಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ವಿಷಯವೇ ಇಲ್ಲ. ಹಾಗಾಗಿ ಅವಳು ವ್ಯಾಪಿನಿ. ಹೇಗೆ ವ್ಯಾಪಿನಿ ಅಂದ್ರೆ ಆಕಾಶವತ್ ಅಂತ ಶಾಸ್ತ್ರಗಳು ಹೇಳುತ್ತೆ. ಆಕಾಶ ಎಲ್ಲಿದೆ, ಎಲ್ಲಿಲ್ಲ? ಇಲ್ಲಿಲ್ಲ ರೀ, ನಮ್ಮನೆಗೆ ನೆತ್ತಿ ಮೇಲೆ ಗೋಡೆ ಇದೆ ಅಂದ್ರೆ ಇಲ್ಲ. ಈ ಖಾಲಿ ಏನಿದೆ ಅದೆಲ್ಲ ಆಕಾಶವೇ. ನಮ್ಮ ಕಿವಿ ಒಳಗಡೆ ಜಾಗ ಏನಿದೆ ಅದು ಆಕಾಶವೇ. ಹಾಗೆ ಇರುವಂತ ಖಾಲಿ ಅಂದ್ರೆ ಸ್ಪೇಸ್ ಅಂತ ಏನಿದೆ ಅದೆಲ್ಲವೂ ಆಕಾಶ. ಆದ್ರಿಂದ ಆಕಾಶ ಇಲ್ಲದ ಜಾಗ ಅನ್ನೋದು ಇಲ್ಲ. ಹಾಗೆ ದೇವಿ ಅವಳು ವ್ಯಾಪಿಸದೇ ಇರುವಂತ ಜಾಗ ಇಲ್ಲ, ಎಲ್ಲವನ್ನ ತುಂಬಿಕೊಂಡವಳು ಇದ್ದಾಳೆ. ಹಾಗಾಗಿ ಆಕಾಶದಂತೆ ಎಲ್ಲವನ್ನ ತುಂಬಿಕೊಂಡಿದ್ದಾಳೆ. ಹೀಗೆ
ಈ ವ್ಯಾಪಿನಿ ಅನ್ನುವುದು ಮುಂದಿನ ಇದರಲ್ಲಿ ಬರುವಂಥದ್ದು, ಅಂದ್ರೆ ಮುಂದಿನ ಶ್ಲೋಕಕ್ಕೆ ಸೇರ್ಕೊಳ್ಳುವಂಥದ್ದು. ವ್ಯಾಪಿನಿ ವಿವಿಧಾಕಾರ ಅನ್ನುವುದಕ್ಕೆ ಈಗ 71ನೇ ಶ್ಲೋಕದಿಂದ 86ನೆಯ ಶ್ಲೋಕದವರೆಗೆ ಈ ವ್ಯಾಪಿನಿ ಅನ್ನುವ ಒಂದು ನಾಮವನ್ನ ಹಿಂದಕ್ಕೆ ತಗೊಂಡ್ರೆ ಇಲ್ಲಿಯವರೆಗೆ 11 ಅಧ್ಯಾಯ ಪರಿಪೂರ್ಣ ಆಯಿತು. ಈಗ 11ನೇ ಅಧ್ಯಾಯ ಮುಗಿದು ನಾವು ಮುಂದಕ್ಕೆ ಈ 87ನೇ ಶ್ಲೋಕದಿಂದ 97ನೇ ಶ್ಲೋಕದವರೆಗೆ 12ನೇ ಅಧ್ಯಾಯ ಆಗತ್ತೆ. ಆದರೆ ಈ ಅಧ್ಯಾಯಗಳ ವಿಭಾಗವನ್ನ ಯಾಕೆ ಹೇಳ್ತಾ ಇದ್ದೇವೆ? ಪೂರ್ಣವಾಗಿ ಲಲಿತಾ ಸಹಸ್ರನಾಮವನ್ನ ದಿನ ಹೇಳ್ಕೊಳಕ್ಕಾಗದೇ ಇದ್ರೆ ಅಧ್ಯಾಯವಾಗಿ ಆದರೂ ಹೇಳಿಕೊಳ್ಳೋದು ಒಳ್ಳೆಯದು, ತಾಯಿಯ ಕೃಪೆ ಬೇಕು ಅನ್ನುವವರಿಗೆ ಅನ್ನೋದನ್ನ ಹೇಳ್ತಾ ಇದೆ. ಈ 11ನೇ ಅಧ್ಯಾಯದಲ್ಲಿ ವಿಶೇಷವಾದ ಮಹಿಮೆ ಇದೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಎಲ್ಲಿಂದ? ಎಲ್ಲ ಜೊತೆಲಿ ಹೇಳಿ. ರಾಜರಾಜ ಅರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ ರಂಜನಿ ರಮಣೀರಸ್ಯ ರಣಕಿಂಕಿಣಿ ಮೇಖಲಾ ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ ರಕ್ಷಾಕರೀ ರಾಕ್ಷಸಗ್ನಿ ರಾಮಾ ರಮಣಲಂಪಟ ಕಾಮ್ಯ ಕಾಮಕಲಾರೂಪಾ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದಾ ವಾಮನಯನ ವಾರುಣಿ ಮದ ವಿಹ್ವಲ ವಿಶ್ವಾಧಿಕಾ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲಾ ವಂದ್ಯ ವಂದಾರುಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲವಾಸಿನಿ ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತಾ ಶೇಷ ಪಾಷಂಡ ಸದಾಚಾರ ಪ್ರವರ್ತಿಕಾ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನು ಮಧ್ಯ ತಮೋಪಹ ಚಿತಿಸ್ತತ್ಪದ ಲಕ್ಷಾರ್ಥ ಚಿದೇತರ ಸ್ವರೂಪಿಣಿ ಸ್ವಾತ್ಮಾನಂದ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞಾ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ ಕೋಟ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ಕಲ್ಪಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿನಿ ಸಾಕ್ಷಿವರ್ಜಿತ ಷಡಂಗ ದೇವತಾಯುಕ್ತ ಷಾಡ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯಾ ಷೋಡಶಿಕಾರೂಪ ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತಾ ವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿರಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ. ಇಲ್ಲಿ ವ್ಯಾಪಿನಿಗಿಂತ ವ್ಯಾಪಿನಿನ ಸೇರಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಆ ಹಿಂದಿನ ಶ್ಲೋಕಕ್ಕೆ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತಾ ವ್ಯಕ್ತ ಸ್ವರೂಪಿಣಿ ಇಷ್ಟು ಹೇಳುವುದಕ್ಕೆ ಎಷ್ಟು ಸಮಯ ಬೇಕು? ಇದರ ಒಳಗೆ ಇಷ್ಟು ಈಗ ನಾವು ಸಂಗ್ರಹವಾಗಿ 11ನೇ ಅಧ್ಯಾಯವನ್ನ ಸಂಗ್ರಹವಾಗಿ ನೋಡೋದಾದ್ರೆ ತಾಯಿಯ ಒಂದು ಸಾಕಾರ ರೂಪವನ್ನ, ನಿರಾಕಾರ ರೂಪವನ್ನ, ದೇವಿಯ ಜ್ಞಾನ ಸ್ವರೂಪವನ್ನ, ದೇವಿ ಜ್ಞಾನ ರೂಪದಲ್ಲಿ ತನ್ನ ಸಕಲ ಜೀವಿಗಳನ್ನ ಯಾವ ರೀತಿಯಲ್ಲಿ ತಾನು ಕಾಪಿಡ್ತಾ ಇದ್ದಾಳೆ ಅನ್ನುವುದನ್ನ,
ತಾಯಿಯ ಕರುಣೆಯ ಪಾರಮ್ಯವನ್ನ, ಅನೇಕ ತಾಯಿಯ ವಿವಿಧವಾದ ಕಲ್ಯಾಣ ಗುಣಗಳನ್ನ, ತಾಯಿಯ ನಿರಾಕಾರ ರೂಪವನ್ನ ಎಲ್ಲವನ್ನೂ ಕೂಡ ಈ 17 ಅಥವಾ 16 ಶ್ಲೋಕಗಳಲ್ಲಿ ಸಂಗ್ರಹವಾಗಿ ನಾವು ನೋಡ್ತೇವೆ. ಆದ್ರಿಂದ ತಾಯಿಯ ಪರಮ ಕರುಣೆಯನ್ನ ಬಯಸಿದಂಥ ಜೀವಿಗಳಿದ್ರೆ ಅವರು ಈ ರಾಜರಾಜಾರ್ಚಿತ ಇಂದ ಮೂಲ ಪ್ರಕೃತಿರ ವ್ಯಕ್ತ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವರೆಗೆ ಹೇಳಿಕೊಳ್ಳುವುದರ ಮೂಲಕ ತಾಯಿಯ ಪರಮ ಕರುಣೆಯನ್ನ ಹೊಂದಬಹುದು ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ಆದ್ರಿಂದ ದೇವಿಯ ಪರಮ ಕರುಣೆ ನನಗೆ ಬೇಕು ಅನ್ನುವಂಥವರು ದಿನವೂ ಈ ಅಧ್ಯಾಯವನ್ನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾ ಈಗ ಮುಂದಕ್ಕೆ ವಿವಿಧಾಕಾರ. ತಾಯಿ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾಳೆ. ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾಳೆ ಅಂದ್ರೆ ಹೇಗೆ ವ್ಯಾಪಿಸಿಕೊಂಡಿದ್ದಾಳೆ ಅಂತ ಕೇಳಿದ್ರೆ ಎಲ್ಲ ರೂಪದಲ್ಲಿ ವ್ಯಾಪಿಸಿಕೊಂಡಿದ್ದಾಳೆ. ಆದ್ರಿಂದ ಯಾಕೆ ಹಂಗ ವ್ಯಾಪಿಸಿಕೊಂಡಿದ್ದಾಳೆ? ಈಗ ನಾವು ಹೇಳಿದ್ವಿ ತಾಯಿಯ ಪರಮ ಕರುಣೆ ನಮಗೆ ಬೇಕು. ಆ ಪರಮಾತ್ಮ ತಾಯಿ ಎಂದಾಗ ಮತ್ತೆ ಮತ್ತೆ ಹೇಳ್ತೀನಿ, ಅವರವರ ಅಂತರಂಗದ ಇಷ್ಟ ದೇವತೆನೇ ಪರಮ. ಅದು ತಾಯಿಯಾಗಿರ್ಬಹುದು, ತಂದೆಯಾಗಿರ್ಬಹುದು, ಯಾರೇ ಆಗಿರಬಹುದು. ಆದ್ದರಿಂದ ನಮ್ಮ ನಮ್ಮ ಮನಸ್ಸಿನಲ್ಲಿ ಯಾರನ್ನ ನಾವು ಗಾಢವಾದ ಒಂದು ಭಾವದಿಂದ ಭಾವಿಸ್ತೇವೋ ಅದು ಯಾವುದೇ ರೂಪ ಆಗಿರಬಹುದು. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಹೇಳಿದಾನೆ. ಆದ್ರಿಂದ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ಶ್ರದ್ಧೆ. ಶ್ರದ್ಧೆ ಬೇಕು. ನಾನು ಏನನ್ನ ಹೇಳ್ತಾ ಇದ್ದೇನೆ ಅದು ನನಗೆ ಬಲವನ್ನ ಕೊಡುತ್ತೆ, ಅದು ನನಗೆ ಫಲವನ್ನ ಕೊಡುತ್ತೆ. ಅದರೊಳಗೆ ಪರಮಾತ್ಮ ಪೂರ್ಣವಾಗಿ ತುಂಬಿಕೊಂಡಿದ್ದಾನೆ, ಅದರೊಳಗಿರುವ ಪರಮಾತ್ಮನ ಸಾಕ್ಷಾತ್ಕಾರ ನನಗಾಗತ್ತೆ ಇತ್ಯಾದಿಯಾದ ರೂಪದಲ್ಲಿ ಪೂರ್ಣವಾದ ಶ್ರದ್ಧೆ, ವಿಶ್ವಾಸ ಅದು ಇದ್ದಾಗ ಬೇಗ ಫಲ ಕೊಡುತ್ತೆ. ಹಾಗಲ್ಲದೆ ಇದ್ದಾಗಲೂ ಫಲ ಕೊಡುತ್ತೆ. ಆದರೆ ಯಾಂತ್ರಿಕವಾಗಿ ಹೇಳಿದಾಗಲೂ ಫಲ ಇದೆ, ಅದು ಕಾಲ ತಗೊಳ್ಬಹುದು. ಶ್ರದ್ಧಾಭಕ್ತಿಗಳಿಂದ ಹೇಳಿದಾಗ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಛಾಂದೋಗ್ಯ ಉಪನಿಷತ್ತಿನ ನಾರದ ಸನತ್ ಕುಮಾರರ ಮಾತಿನಲ್ಲಿ ಸನತ್ ಕುಮಾರ ಈ ಮಾತನ್ನ ನಾರದರಿಗೆ ಹೇಳ್ತಾನೆ, ಅಪ್ಪ ನೀನು ಏನೇನೆಲ್ಲ ಪಡ್ಕೊಂಡಿದ್ದರೂ ಶ್ರದ್ಧೆ ಇಲ್ಲ ಅಂತಾದರೆ ನೀನು ಪಡೆದುಕೊಂಡಿದ್ದಕ್ಕೆ ಯಾವ ಬೆಲೆ ಇಲ್ಲ. ಆದ್ರಿಂದ ಶ್ರದ್ಧೆಯಿಂದ ನೀನು ಇದನ್ನ ಮಾಡಬೇಕು. ಆದ್ರಿಂದ ಆ ಶ್ರದ್ಧೆ ಅಂದ್ರೇನು? ನಾನು ಹೇಳುವ ಮಾತಲ್ಲಿ ನನಗೆ ವಿಶ್ವಾಸ ಇರ್ಬೇಕಲ್ವಾ. ನಾನು ಹೇಳಿದ ಮಾತಲ್ಲೇ ಅದು ಹಾಗಲ್ಲ ಅಂತ ಓ ಹೌದಾ ಹಾಗ ಇರ್ಬೋದೇನೋ ಅಂತ ನನ್ನಲ್ಲೇ ನಾನು ಅಲುಗಾಡಿಬಿಟ್ರೆ, ಇಲ್ಲ ನನಗೆ ಗೊತ್ತಿರೋದು ಇದು, ನಮ್ಮ ತಂದೆ ತಾಯಿ ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ, ಅಥವಾ ನಾನು ಅನೂಚಾನವಾಗಿ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದೇನೆ, ಇದು ಸರಿ ಅಷ್ಟೇ. ನಿಮ್ಗೇನಾದ್ರೂ ಮನಸ್ಸು ಅಲುಗಾಡಿದ್ರೆ ದೇವ್ರ ಹತ್ರ ಹೇಳ್ಕೊಳ್ಳಿ, ದೇವ್ರೇ ಅವ್ರು ಹೀಗೆ ಹೇಳ್ತಿದಾರಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರಿಂದ ಇದು ಸರಿನೋ ತಪ್ಪೋ ಆ ಪರಂಪರೆಯಲ್ಲಿ ನಾ ಮಾಡ್ಕೊಂಡು ಬಂದಿದ್ದೇನೆ, ಇದು ನಿನ್ನ ಪದತಲಕ್ಕೆ. ಶ್ರೀರಾಮಕೃಷ್ಣ ಪರಮಹಂಸರನ್ನ ಸ್ವಾಮಿ ವಿವೇಕಾನಂದರೇ ನಿಮ್ಗೊಂಥರ ಹುಚ್ಚು, ಸುಮ್ಮನೆ ಹೋಗಿ ಹೋಗಿ ದೇವಿ ದೇವಿ ಅಂತಿರ್ತೀರಿ, ದೇವಿ ಆ ತರಹ ಹೇಳಿದಾಗ ಅವರಿಗೆ ಅಂದ್ರೆ ಅಲುಗಾಡ್ತು ಅಲ್ಲ, ಅವರು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಹೋಗಿ ದೇವಿ ಹತ್ರ ಕೇಳಿದ್ರು, ಅಮ್ಮ ಹೌದಮ್ಮ ನನ್ಗೆ ಹುಚ್ಚ, ನಾನ್ ನಿನ್ನ ನೋಡ್ತಿರೋದು ನಿನ್ ಜೊತೆ ಮಾತಾಡ್ತಿರೋದು ಅನ್ನೋದು ಹುಚ್ಚಮ್ಮ ಹಾಗಾದ್ರೆ ಅಂತ ಕೇಳಿದ್ರು. ಆಮೇಲೆ ಬಂದು ಹೇಳಿದ್ರು, ಇಲ್ಲ ಅಮ್ಮ ಹೇಳಿದ್ಲು ಹಾಗಲ್ವಂತೆ. ಆ ರೀತಿಯಲ್ಲಿ ಅಂದ್ರೆ ನಮ್ಮೊಳಗೆ ಆ ಸ್ಥಿರತೆ ಇರಬೇಕು, ಅದು ಶ್ರದ್ಧೆ. ಮೊದಲಿಗೆ ನಾವಾಡುವ, ನಾವು ನಡೆದುಕೊಳ್ಳುವ, ಅವ್ರಿವ್ರನ್ನ ನೋಡ್ತಾ ಅವ್ರು ಅದು ಮಾಡ್ತಾರೆ ಇದು ಬಿಟ್ಬಿಡ್ತೀನಿ, ಇವ್ರು ಅದು ಮಾಡ್ತಾರೆ ಅದು ಬಿಟ್ಬಿಡ್ತೀನಿ ಅಂತ ಹಾರದೆ ನಾವು ಏನನ್ನ ಹಿಡ್ಕೊಂಡಿದ್ದೇವೆ, ನಾನಿದನ್ನು ಹಿಡ್ಕೊಂಡಿದ್ದೀನಿ, ಇದೇ ನನಗೆ ಮುಕ್ತಿಗೆ ದಾರಿ, ಆ ವಿಶ್ವಾಸ ಇದ್ರೆ ನೀವು ಹಿಡ್ಕೊಂಡಿರೋದು ಹಾವೇ ಆಗಿದ್ರು ಅದು ಮುಕ್ತಿಗೆ ದಾರಿ ತೋರಿಸುತ್ತೆ. ದೃಷ್ಟಾಂತ ನಮಗೆ ಬಿಲ್ವಮಂಗಲ ಇದ್ದಾನೆ, ಗೋಸ್ವಾಮಿ ತುಳಸಿದಾಸರಿದ್ದಾರೆ. ಬೇಕಾದವರಿಗೆ ದಾರಿ ಇದೆ, ಆದ್ರಿಂದ ಹಿಡಿದಿದ್ದು ಹಾವೇ ಆಗಿದ್ರು, ಹಿಡಿದಿದ್ದು ಹೆಣ ಆಗಿತ್ತು ಬಿಲ್ವಮಂಗಲನಿಗೆ, ಅದನ್ನೇ ಅಪ್ಪಿಕೊಂಡು ಬಂದ. ಆದರೆ ಅವನಿಗೆ ನದಿ ದಾಟಿಸ್ತು, ಏನು ಕೊಯ್ತು ತುಂಬಿ ಹರಿತಾ ಇದೆ. ಯಾರು ದೋಣಿವ ದಾಟಿಸುವವರು ಬರಲ್ಲ ಅಂದ್ರೆ ಇವನಿಗೆ ಆ ಛಲ ಇತ್ತಲ್ಲ, ಹಿಡ್ಕೊಂಡಿದ್ದು ಅದು ಹೆಣ ಅನ್ನೋದಿಲ್ಲದೆ ಕೊಳತು ನಾರುತ್ತಿರುವ ಹೆಣ ಅನ್ನೋ ಭಾವನೆ ಇಲ್ಲದೆ ಹಿಡಿದ. ಅದರಿಂದ ಅವನಿಗೇನು ರೋಗ ರುಜಿನ ಬಂತೆ ಅಂದ್ರೆ ನಮಗೆ ಬೇಕಾದ್ದೇನು ಶ್ರದ್ಧೆ. ಆದ್ರಿಂದ ಮೊದಲಿಗೆ ಆ ಶ್ರದ್ಧೆ ಎಂಬುದು ಇದ್ದರೆ ಅದನ್ನೇ ಯೋ ಯೋ ಯಾಮ್ಯಾಮ್, ನೀವು ಯಾರನ್ನಾದ್ರೂ ಹಿಡ್ಕೊಳ್ಳಿ. ನಮ್ಮನೆ ಬೆಕ್ಕೆ ನನ್ನ ಪಾಲಿಗೆ ದೇವರು,
ನಾನು ಬೆಕ್ಕನ್ನ ಅಷ್ಟು ಶ್ರದ್ಧೆ ಪ್ರೀತಿಯಿಂದ ನೋಡ್ತಾ ಇದ್ದೇನೆ, ಖಂಡಿತವಾಗಿ ಆ ರೂಪದಲ್ಲಿ ದೇವರು ನಿಮಗೆ ಒಲಿದೇ ಇದ್ರೆ ಮಾತು ಬೇರೆ. ಅಲ್ಲಿ ಪ್ರಶ್ನೆ ಏನಿದೆ, ಪಕ್ಕದಲ್ಲಿರುವುದು ಶ್ರದ್ಧೆ. ಆ ಶ್ರದ್ಧೆ ಇದ್ರೆ ಖಂಡಿತ ದೇವರು ಒಲಿತಾನೆ. ಆದ್ದರಿಂದ ಈಗ ತಾಯಿ ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ಅವಳ ಪಾಡ್ಗವಳು ಅವಳ ಮನೇಲಿ ಇರಕ್ಕಾಗಲ್ವಾ? ಅವಳ ಪಾಡ್ಗವಳು ಸಂತೋಷವಾಗಿ ಇರಕ್ಕಾಗ್ತಿರ್ಲಿಲ್ವಾ? ಯಾಕೆ ವಿವಿಧ ಆಕಾರ ತಳಿಬೇಕಾಯ್ತು? ಒಂದೊಂದು ಆಕಾರ ತಳಿಬೇಕಾದ್ರೆ ಎಷ್ಟು ನೋವಿದೆ ಅಲ್ವೇ? ಒಂದು ಬರಿಯೋ ಮನೆ ಆಗಬೇಕಾದ್ರೆ ಎಷ್ಟು ಸಲಿ ಉಳಿ ಪೆಟ್ಟು ಹೊಡ್ಕೊಳ್ಳುತ್ತೆ, ಎಷ್ಟು ಕುಟ್ಟಿಸ್ಕೊಳ್ಳುತ್ತೆ. ಒಂದು ಬಾಗಿಲಾಗಬೇಕಾದ್ರೆ ಎಲ್ಲರಿಗೆ ಕಣ್ಣಿಗೆ ಕಂಡಿರೋದಾದ್ರಿಂದ ಹೇಳ್ತೇನೆ, ಮನೆಯಲ್ಲಿ ಮರಗೆಲಸ ಮಾಡುವಾಗ ಎಷ್ಟು ಕುಟ್ಟುತ್ತಾರೆ, ಎಷ್ಟು ಚಚ್ಚುತ್ತಾರೆ ಅಲ್ವೇ? ಅಂಥದ್ದು ತಾಯಿ ಇಷ್ಟೆಲ್ಲ ಆಕಾರ ಆಗಬೇಕಾದ್ರೆ ಅವಳಿಗೆ ಯಾವ ಗ್ರಹಚಾರ? ಯಾವ ಒಂದು ರೂಪವನ್ನ ನೀನು ಭಾವಿಸ್ತೀಯೋ ಆ ರೂಪದಿಂದ ನಿನ್ನನ್ನ ಒಲಿದು ಅನುಗ್ರಹಿಸಬೇಕು. ತಾಯಿಯ ಪರಮ ಕಾರುಣ್ಯ ಅದು, ಪರಮಾತ್ಮನ ಪರಮ ಕಾರುಣ್ಯ ಅದು. ಅದಕ್ಕೋಸ್ಕರ ಇಷ್ಟೆಲ್ಲ ಆಕಾರವನ್ನ ಅವಳು ತಳೆದಿದ್ದಾಳೆ. ಅದರಿಂದ ವ್ಯಾಪಿನಿ ವಿವಿಧಾಕಾರ. ವಿವಿಧಾಕಾರ ಅಂದ್ರೆ ಯಾವುದು? ಯಾವ ಒಂದು ಆಕಾರ ಅವಳದು ಅನ್ನುವ ಪ್ರಶ್ನೆಯನ್ನ ತಗೊಂಡ್ರೆ, ಮೊದಲಿಗೆ ನಾವು ಹೇಳಿದ್ವಿ 23 ತತ್ವಗಳ ರೂಪ ಅಂತ. ಹಾಗೆ 23 ತತ್ವಗಳ ರೂಪದಲ್ಲಿ ಮಹತ್ವ, ಅಹಂಕಾರ, ಪಂಚಭೂತ, ಪಂಚತನ್ಮಾತ್ರ, ಇವುಗಳ ಜೊತೆಯಲ್ಲಿ ಅಧಿಷ್ಠಾತೃ ದೇವತೆಗಳು ಅಂತ ಹೇಳಿದಂತೆ ಆ 23 ತತ್ವಗಳ ರೂಪದಲ್ಲಿ ಅವಳು ಬಂದ್ಲು. ಆ ನಂತರ ಪ್ರಪಂಚವನ್ನ 10 ವಿಧ ಸೃಷ್ಟಿಯಾಗಿ ವಿಭಾಗಿಸಿದ್ದಾಳೆ. ಇದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗಬೇಕು ಅನ್ಕೊಳ್ಬೇಡಿ. ಯಾಕೆ ಅಂದ್ರೆ ಸೃಷ್ಟಿಯಲ್ಲಿ ಇಷ್ಟಿದೆಯಾ? ಸೃಷ್ಟಿ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ? ಪ್ರಪಂಚವಾಗಿ ಬಂದಿದ್ದು ಅಂತ. ಆದ್ರೆ ತಿಳ್ಕೊಳ್ಳುವುದಕ್ಕೆ ಪಾರ ಇಲ್ಲ, ಕೊನೆ ಇಲ್ಲ. 10 ವಿಧವಾದ ಸೃಷ್ಟಿಯಾಗಿ ತಾಯಿ ಈ ಸೃಷ್ಟಿಯನ್ನ ಮಾಡ್ತಾಳೆ. ಅದರಲ್ಲಿ ಮೊದಲನೆಯ ಸೃಷ್ಟಿ ಏನಿದೆ ಅದನ್ನ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಇದರಲ್ಲಿ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ, ಕೌಮಾರ ಸೃಷ್ಟಿ ಅಂತ 3 ಸೃಷ್ಟಿ ವಿಭಾಗ ಇದೆ. ಆದ್ರಿಂದ ನಮಗೆ ಭಾರ ಮಾಡಿ ಗೋಜಲು ಮಾಡಬೇಡಿ ಅಲ್ಲ, ಗೊತ್ತಾಗುವಷ್ಟನ್ನ ತಗೊಳ್ಳಿ, ಇಲ್ಲದೆ ಇದ್ರೆ ಬಿಡಬಹುದು, ತೊಂದರೆ ಇಲ್ಲ. ಆದ್ರೆ ಇಡೀ ವಿಶ್ವಾಂಡ ಬ್ರಹ್ಮಾಂಡ ಪರಮಾತ್ಮ ಪರಬ್ರಹ್ಮ ಸ್ವರೂಪಿಣಿಯಾದ ತಾಯಿ ಅನ್ನುವಷ್ಟನ್ನ ಏನು ಆಕಾರ ಇದೆ ಆ ಎಲ್ಲ ಆಕಾರ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಅನ್ನೋದನ್ನ ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಪರಮಾತ್ಮನದೇ ಇದು ಅನ್ನುವುದನ್ನ ದೃಢಪಡಿಸುವುದಕ್ಕೆ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಕಪಿಲ ಮುನಿ ದೇವಹೂತಿಗೆ ವಿವರಿಸುವಾಗ ಈ 10 ವಿಧವಾದ ಸೃಷ್ಟಿಯನ್ನ ವಿವರಿಸಿ ಹೇಳ್ತಾನೆ. ಅದರಲ್ಲಿ ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೆಯದಾಗಿ ನಾವು ಈಗ ಹೇಳಿದ್ವಲ್ಲ 23 ತತ್ವಗಳು, ಅದು ಮೊದಲನೆಯ ಸೃಷ್ಟಿ. ಅದನ್ನ ಬಳಸಿಕೊಂಡು 23 ತತ್ವಗಳನ್ನ ಬಳಸಿಕೊಂಡು ಚರಾಚರಾತ್ಮಕವಾದಂತಹ ಈ ಪ್ರಪಂಚ ಅಂದ್ರೆ ಚಲಿಸುವ ಜೀವಿಗಳು, ಯಾವುದು ಪಶು ಪಕ್ಷಿ ಪ್ರಾಣಿಗಳಿದೆ, ಹಾಗೆ ನಮ್ಮಂತವರಿದ್ದೇವೆ, ಚಲಿಸದೇ ಇರುವಂತಹ ಗಿಡಮರ ಬಳ್ಳಿಗಳಿದೆ, ಆ ಎಲ್ಲ ರೂಪದ ಸೃಷ್ಟಿಯಾಗಿ ತಾಯಿ ಇದ್ದಾಳೆ. ಆದ್ದರಿಂದಲೇ ವಿಶ್ವ ಎಲ್ಲ ಭಾರತವನ್ನ ಆಡ್ಕೊಂಡು ನಗುತ್ತೆ. ಭಾರತದಲ್ಲಿ ಗಿಡಮರನ ಪೂಜಿಸ್ತಾರೆ, ಪಶು ಪಕ್ಷಿಗಳನ್ನ ಪೂಜಿಸ್ತಾರೆ. ಯಾಕೆಂದ್ರೆ ಎಲ್ಲವೂ ನಮ್ಮ ಪಾಲಿಗೆ ಪರಮಾತ್ಮ. ನಾನು ಪರಮಾತ್ಮ ಅಂತ ಹೇಳಿ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಿಲ್ಲ, ಕಾಶಿಗೆ ಹೋಗ್ಬೇಕಿಲ್ಲ, ರಾಮೇಶ್ವರಕ್ಕೆ ಹೋಗ್ಬೇಕಿಲ್ಲ. ಮನೆಯಲ್ಲಿರುವ ಯಾವುದನ್ನೇ ಆದರೂ ನಾನು ಸಿಕ್ಕಿದ್ದನ್ನು ಪೂಜೆ ಮಾಡುವ, ಯಾಕೆಂದ್ರೆ ಅದರಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವುದನ್ನ ತೋರಿಸುವುದೇ ಭಾರತದ ಹಿರಿಮೆ, ಗರಿಮೆ, ವೈಶಿಷ್ಟ್ಯ, ಮಹಿಮೆ. ಆದ್ರಿಂದ ಭಾರತ ಸುಮ್ಮನೆ ಆ ತತ್ವವನ್ನ ಲೋಕಕ್ಕೆ ಸಾರಿಲ್ಲ. ಅದನ್ನು ಅರಿಯದೇ ಇದ್ದವನ ಸಣ್ಣತನ ಭಾರತವನ್ನ ಆಡಿಕೊಳ್ಳೋದೇ ಹೊರತು ಬೇರೆ ಅಲ್ಲ. ಆದ್ರಿಂದ ಚರಾಚರಾತ್ಮಕವಾಗಿ ಈ ಪ್ರಪಂಚ ಎಲ್ಲ ಏನು ಇದೆ ಆ ಎಲ್ಲವೂ ಕೂಡ ಅದು ಒಂದು ಸೃಷ್ಟಿಯೇ, ಎರಡನೆಯ ವಿಧವಾದ ಸೃಷ್ಟಿ. ಯಾವುದನ್ನ ಬಳಸಿಕೊಂಡು ಈ ಇವುಗಳನ್ನ ಯಾವುದು 23 ತತ್ವಗಳನ್ನ ಬೆಳೆಸಿಕೊಂಡು ಪ್ರಪಂಚಾತ್ಮಕವಾಗಿ ವಿಕಾಸಗೊಂಡಿರುವಂಥದ್ದು ಅದು ಎರಡನೆಯದು. ಇವೆಲ್ಲ ಪ್ರಾಕೃತ ಸೃಷ್ಟಿಯಲ್ಲಿ ಬರುತ್ತೆ. ಇದರ ಜೊತೆಯಲ್ಲಿ ಜ್ಞಾನ ಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ. ಆ ಜ್ಞಾನ ಶಕ್ತಿ, ಕ್ರಿಯಾಶಕ್ತಿಗಳ ಜೊತೆಯಲ್ಲಿ ಪ್ರತಿಯೊಂದು ಜೀವದೊಳಗೆ ಆತ್ಮಶಕ್ತಿ ಇದೆ. ಆ 3 ಶಕ್ತಿ, ಆ 3 ಶಕ್ತಿಯನ್ನ ಅದು ಒಂದು ಸೃಷ್ಟಿ. 3 ಶಕ್ತಿಯನ್ನ ಸೃಷ್ಟಿ ಮಾಡುವುದು ಒಂದು. ಇನ್ನೊಂದು ಸೃಷ್ಟಿ ಯಾವುದಪ್ಪ? ಇದು 3ನೇದಾದ್ರೆ 4ನೆಯ ಸೃಷ್ಟಿ ಇದೆ. ಅದು ಯಾವುದು? 10 ವಿಧ ಪ್ರಾಣಗಳು.
10 ವಿಧ ಪ್ರಾಣಗಳು ನಾವು ಹೇಳಿದ್ದೇವೆ. ಪ್ರಾಣಾಪಾನ ವ್ಯಾನೋದಾನ ಸಮಾನದಗಳ ಜೊತೆಯಲ್ಲಿ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ, ಹೀಗೆ 10 ವಿಧವಾದ ಪ್ರಾಣಗಳ ರೂಪದ ಸೃಷ್ಟಿ. ಇದರ ಜೊತೆಯಲ್ಲಿ ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ, ಇದು ಒಂದು ಸೃಷ್ಟಿ. ಈ ರೀತಿಯಾಗಿ ಇರುವಂತ ಸೃಷ್ಟಿ ಇದೆಲ್ಲ ಮಾಡಿದ ಮೇಲೆ, ಇದು ನಾವು ಅನೇಕ ಬಾರಿ ನೋಡಿರುವಂಥದ್ದು, ಇವರೆಲ್ಲರೂ ಏನಾದ್ರು ಸುಮ್ಮನೆ ಕೂತು ಬಿಟ್ಟಿದ್ರು. ಪರಮಾತ್ಮ ಏನು ಮಾಡ್ದ? ಎಲ್ಲದರ ಒಳಗೆ ಪ್ರವೇಶ ಮಾಡ್ದ. ಈಗ ದೇವಿ ಆದ್ರೆ ದೇವಿ ಎಲ್ಲದರ ಒಳಗೆ ಪ್ರವೇಶ ಮಾಡಿದ್ಲು. ಪ್ರವೇಶ ಮಾಡಿ ಅದನ್ನೆಲ್ಲ ಒಗ್ಗೂಡಿಸಿದ್ಲು. ಹಾಗೆ ಒಗ್ಗೂಡಿಸುವುದೇ ವಿರಾಟ್ ರೂಪ. ಅದೇ ಬೃಹತ್ತಾದ ಒಂದು ಆಕಾರ. ಆ ವಿರಾಟ್ ರೂಪದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಇತ್ಯಾದಿಗಳ ರೂಪದಲ್ಲಿ ಬಂದ್ಲು. ಬಾಯಿನ ರೂಪದಲ್ಲಿ ಬಂದ್ಲು. ಬಾಯಿಯಲ್ಲಿ ಅಗ್ನಿ ತತ್ವವಾಗಿ ಪ್ರವೇಶ ಮಾಡಿದ್ಲು. ನಾಲಿಗೆಯಲ್ಲಿ ವರುಣ ತತ್ವವಾಗಿ ಪ್ರವೇಶ ಮಾಡಿದ್ಲು. ಹೀಗೆ ಆ ಎಲ್ಲಾ ರೂಪಗಳಲ್ಲಿ ತಾನು ಬಂದ್ಲಲ್ಲ, ಅಂದ್ರೆ ಕಣ್ಣು, ಕಿವಿ, ಮೂಗುಗಳಾಗಿ ಅವುಗಳಿಗೆ ಅಧಿಷ್ಠಾತೃ ದೇವತೆಗಳಾದ ಅಗ್ನಿ, ವರುಣ ಮತ್ತೆ ಅಶ್ವಿನಿ, ಸೂರ್ಯ, ದಿಕ್ಕು, ಈ ರೀತಿ ಆಕಾಶ, ಈ ತತ್ವಗಳ ರೂಪದಲ್ಲಿ ಅವಳೇನು ಬಂದ್ಲು? ಯಾವುದರೊಳಗೆ? ವಿರಾಟ್ ರೂಪದೊಳಗೆ. ಅದೇ ವಿವಿಧವಾದ ಚರಾಚರ ಜೀವಿಗಳ ಒಳಗೂ ಕೂಡ ಬಂದದ್ದು. ಹಾಗಾಗಿ ಈಗ ವಿರಾಟ್ ರೂಪದೊಳಗೆ ಏನಿದೆಯೋ ಅದೇ ಚರಾಚರಾತ್ಮವಾದ ವ್ಯಷ್ಟಿ ರೂಪದ ಪ್ರತಿ ಶರೀರದ ಒಳಗೆ ಇರುವಂಥದ್ದು. ಹಾಗಾಗಿ ಅದು ಕೂಡ ದೇವಿಯ ಅಥವಾ ಪರಮಾತ್ಮನ, ಪರಬ್ರಹ್ಮನ ಸೃಷ್ಟಿ. ಇದರ ಜೊತೆಯಲ್ಲಿ ಆ ಪರಮಾತ್ಮ ಮೊಟ್ಟ ಮೊದಲನೆಯದಾಗಿ ತಾನು ಭಾವಿಸಿದಾಗ ಬಂದಂಥ ಆ ಕಮಲ, ಆ ಕಮಲದಿಂದ ಆರಂಭಿಸಿ ಈ ಎಲ್ಲವೂ ಕೂಡ ಏನಿದೆ, ಇದು 6 ವಿಧವಾದ ಸೃಷ್ಟಿ. ಇದನ್ನ ಪ್ರಾಕೃತ ಸೃಷ್ಟಿ ಎಂಬುದಾಗಿ ಕರೀತಾರೆ. ಇನ್ನು ಕೌಮಾರ ಸೃಷ್ಟಿ ಅಂದ್ರೆ ಬ್ರಹ್ಮ ತಾನು ಏನು ಮಾಡ್ದ? ತಾನೇ ಸೃಷ್ಟಿ ಮಾಡಬೇಕು, ತಾನು ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ತಪಸ್ಸು ಮಾಡ್ದ. ತಪಸ್ಸಿನಿಂದ ಮೊದಲಿಗೆ ಅವನು ತನ್ನ ಒಂದು ಸಂಕಲ್ಪದಿಂದ ಸಪ್ತ ಋಷಿಗಳನ್ನ, ಮೊದಲಿಗೆ ಅವನು ಕುಮಾರರನ್ನ, ಆದ್ರಿಂದ ಅದನ್ನ ಕೌಮಾರ ಸೃಷ್ಟಿ ಅಂತಾರೆ. ಸನತ್ ಕುಮಾರ, ಸನಕ, ಸನಂದನ ಇವರುಗಳನ್ನ ಸೃಷ್ಟಿ ಮಾಡ್ದ. ಅವರ ಜೊತೆಯಲ್ಲಿ ಸಪ್ತ ಋಷಿಗಳನ್ನ ಮಾಡ್ದ. ಅವರ ಜೊತೆಯಲ್ಲಿ ಮನುಗಳನ್ನ ಮಾಡ್ದ. ಹಾಗೆ ಪ್ರಜಾಪತಿಗಳನ್ನ, ಎಷ್ಟು ಜನ ಪ್ರಜಾಪತಿಗಳು? ಅನೇಕ ಪ್ರಜಾಪತಿಗಳು ಈಗಾಗಲೇ ನಾವು ನೋಡಿದ್ದೇವೆ. ಅದೆಲ್ಲ ಇದೆಯಲ್ಲ, ಅದು ಕೌಮಾರ ಸೃಷ್ಟಿ. ಇದು ಈಗ 2ನೆಯ ಸೃಷ್ಟಿ. ಮೊದಲನೆಯ 6 ಭಾಗ ಪ್ರಾಕೃತ ಸೃಷ್ಟಿ, 2ನೆಯ ಸೃಷ್ಟಿ ಕೌಮಾರ ಸೃಷ್ಟಿ. ಈಗ ಮುಂದಿನದು ವೈಕೃತ ಸೃಷ್ಟಿ. ಅಂದ್ರೆ ನೋಡಿ, ಒಂದರೊಳಗೆ ತಿಳಿದುಕೊಳ್ಳುವುದಕ್ಕೆ ಎಷ್ಟು ರಾಶಿ ಇದೆ ಅನ್ನುವುದಕ್ಕೆ. ವೈಕೃತ ಸೃಷ್ಟಿಯಲ್ಲಿ ಸ್ಥಾವರ ಸೃಷ್ಟಿ. ಸ್ಥಾವರ ಅಂದ್ರೆ ಅಲುಗಾಡದೇ ಇರುವಂತಹ ಗಿಡ ಮರಗಳು. ಆ ಗಿಡ ಮರಗಳಲ್ಲಿ ಕೂಡ, ಗಿಡ ಮರಗಳಲ್ಲಿ ಹೂವೇ ಬಿಡದೆ ಹಣ್ಣಾಗುತ್ತೆ. ಎಂಥ ಮರಗಳದು ನಮಗೆ ಗೊತ್ತಿದೆ, ಆಲ ಅಲ್ವೇ, ಇದು ಯಾವುದು, ಔದುಂಬರ. ಅದರಲ್ಲಿ ಹೂವೇ ಬಿಡಲ್ಲ, ಆದರೆ ಹಾಗೆ ಹಣ್ಣಾಗುತ್ತೆ. ಹಾಗೆ ಹೂವು ಬಿಡದೆ ಹಣ್ಣಾಗುವಂಥ ಅರಳಿ, ಅತ್ತಿ, ಆಲ, ಹಲಸು ಇಂಥ ಮರಗಳಿದೆಯಲ್ಲ, ಇದನ್ನ ಸ್ಥಾವರ ಅಥವಾ ವನಸ್ಪತಿ. ಸ್ಥಾವರದಲ್ಲಿ ವನಸ್ಪತಿ ಅಂತ ಕರೀತಾರೆ. ಇನ್ನು ಎಲ್ಲವನ್ನ ವನಸ್ಪತಿ ಅಂದ್ಬಿಟ್ರೆ ಕಾಡಲ್ಲಿ ಬಿಟ್ಟಿದ್ದೆಲ್ಲ ಅಲ್ಲ, ಔಷಧಿ ಅಂತ ಇದೆ. ಔಷಧಿ ಅಂದಾಗ ಹೂವು ಬಿಟ್ಟು ತೆನೆ ಬಂದು ತಾನು ಹೋಗ್ಬಿಡುತ್ತೆ, ಮತ್ತೆ ಅದು ಉಪಯೋಗಕ್ಕೆ ಬರಲ್ಲ. ಅಂಥದನ್ನ ಔಷಧಿ ಅಂತ ಕರೀತಾರೆ. ಅಂದ್ರೆ ಈಗ ನಾವು ಭತ್ತ, ಗೋಧಿ, ಜೋಳ ಇವೆಲ್ಲ ಇದೆಯಲ್ವಾ, ಅವೆಲ್ಲ ಏನು, ಹೂ ಬಿಡುತ್ತೆ, ತೆನೆ ಬರುತ್ತೆ, ಆಮೇಲೆ ಗಿಡ ವೇಸ್ಟ್ ಹೋಯ್ತು, ಅದು ಮತ್ತೆ ತಿರ್ಗಾ ಬೇರೆ ಬರಬೇಕು. ಅಂಥದನ್ನ ಔಷಧಿ ಅಂತ ಕರೀತಾರೆ. ಇನ್ನು ಲತಾ ಅಂತ ಇದೆ. ಲತಾ ಅಂದ್ರೆ ಒಂದನ್ನ ಹಬ್ಬಿಕೊಂಡು ಒಂದರ ಆಶ್ರಯದಲ್ಲಿ ಬೆಳೆಯುವಂಥ ಮಲ್ಲಿಗೆ, ಸೌತೆ ಇದೆಲ್ಲ ಇದೆಯಲ್ಲ, ಸೋರೆ, ಇದು ಹಾಗಲ ಇತ್ಯಾದಿ ಅನೇಕ ಇದೆ. ಹಾಗೆ ಒಂದನ್ನ ಆಶ್ರಯಿಸಿಕೊಂಡು ಬೆಳೆಯೋದು. ಇನ್ನು ಇದನ್ನ ಲತಾ ಅಂತ ಕರೀತಾರೆ. ಮತ್ತೆ ಕುರುಚಲು ಇದೆಯಲ್ಲ, ಅದನ್ನ ವೀರುಧ ಅಂತ ಕರೀತಾರೆ. ನೋಡಿ, ವೈಕೃತ ಸೃಷ್ಟಿಯಲ್ಲಿ, ಸ್ಥಾವರ ಸೃಷ್ಟಿಯಲ್ಲಿ ಇಷ್ಟು ಬಗೆ ಇದೆ. ಸ್ಥಾವರ ಸೃಷ್ಟಿಯಲ್ಲೇ ವನಸ್ಪತಿ, ಔಷಧಿ, ಲತಾ, ವೀರುಧ ಅಂದ್ರೆ ಕುರುಚಲು, ಶ್ರಬ್ಸ್ ಅಂತ ಹೇಳ್ತೀವಲ್ಲ, ಪದೇ ಪದೆಯಾಗಿ ಬೆಳೆಯುವಂತ ಗಿಡಗಳು. ಅವುಗಳು ಏನ್ ಮಾಡುತ್ತೆ, ನೆಲದಲ್ಲೇ ಹರಡಿಕೊಂಡು ಹೋಗುತ್ತಾ ಅಲ್ಲೇ ಫಲವನ್ನ ಕೊಡುತ್ತೆ. ಈಗ ಕರ್ಬೂಜ, ಕಲ್ಲಂಗಡಿ ಇತ್ಯಾದಿಗಳು.
ಹೀಗೆ ಇವೆಲ್ಲ. ಇನ್ನು ತ್ವಕ್ಸಾರ, ತ್ವಕ್ಸಾರ ಅನ್ನುವುದು ಕೂಡ ಸ್ಥಾವರದಲ್ಲಿರುವಂಥ ಒಂದು ಸೃಷ್ಟಿನೇ. ಅಂದ್ರೇನು? ಗಟ್ಟಿ ಸಿಪ್ಪೆ, ಗಟ್ಟಿಯಾಗಿರುವಂಥ ಬಿದಿರು ಮೊದಲಾದ ಗಿಡಗಳಿದೆಯಲ್ಲ, ಆ ಬಿದಿರಿನಿಂದ ಬಿದಿರು ಬೆಳೆಯುತ್ತೆ, ಅಂದ್ರೆ ಒಂದು ಕಾಂಡದಿಂದ ಕಾಂಡವಾಗಿ ಬೆಳೆಯುತ್ತೆ, ಅಂಥ ಸೃಷ್ಟಿ. ಈ ರೀತಿ ಇದೆಯಲ್ಲ, ಇದನ್ನ ಸ್ಥಾವರ ಸೃಷ್ಟಿ ಅಂತ ಕರೀತಾರೆ. ಆ ಸ್ಥಾವರ ಸೃಷ್ಟಿಯಲ್ಲಿ ಬೆಳವಣಿಗೆ ಹೇಗೆ ಅಂದ್ರೆ, ಆಹಾರ ಕೆಳಗಿಂದ ಮೇಲಕ್ಕೆ, ನಮಗೆ ಹೇಗೆ ಮೇಲಿಂದ ಕೆಳಕ್ಕೆ. ಇದು ಎರಡನೆಯ ಸೃಷ್ಟಿ. ಎರಡನೆಯ ಸೃಷ್ಟಿಯಲ್ಲಿ ತಿರಿಯಕ್ ಅಂತ ಕರೀತಾರೆ. ತಿರಿಯಕ್ ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳು. ತಿರಿಯಕ್ ಅಂದ್ರೆ ಹೀಗಿದೆ ಅದರ ಗತಿ, ನಮ್ದು ಹೀಗಿದೆ ಅಲ್ವೇ, ಹೀಗಿರುವುದ ಗತಿಗೆ ತಿರಿಯಕ್ ಅಂತ ಕರೀತಾರೆ. ಅದರಲ್ಲಿ 28 ಬಗೆ ಇದೆ. ಇವು ಒಂದೊಂದು ಬಗೆಯಲ್ಲಿ ಎಷ್ಟೋ ಲಕ್ಷಾಂತರ ಇದೆ. ಅದನ್ನೆಲ್ಲ ವಿಸ್ತಾರವಾಗಿ ಭಾಗವತ ಹೇಳುತ್ತೆ. ಆ ಈಗ ನಾವು ಸ್ಥಾವರದಲ್ಲಿ ಕಡಿಮೆ ಇದ್ದಿದ್ರಿಂದ ಹೇಳಿದೆ ಅಷ್ಟೇ ಎಷ್ಟು ಬಗೆ ಇದೆ ಅಂತ. ಅದರಲ್ಲಿ 28 ಬಗೆ ಇದೆ. ಒಂದೊಂದು ಬಗೆಯ ವೈವಿಧ್ಯಾನೂ ಕೂಡ ಭಾಗವತ ವಿವರಿಸುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಿರೋದು? ಯಾವುದೂ ಪರಮಾತ್ಮ ಅಲ್ಲದೆ ಅಲ್ಲ. ಪರಮಾತ್ಮನದು ಇದನ್ನೇ ಭಾಗವತ ಅಂದ್ರೆ ಅದೇ. ಭಗವಂತನದು ಅಲ್ಲದ್ದು, ಭಗವಂತನಿಂದ ಅಲ್ಲದ್ದು, ಭಗವಂತನಲ್ಲಿ ಸೇರದೆ ಇರುವಂಥದ್ದು ಅಲ್ಲ ಅನ್ನುವುದು ಅಲ್ಲದ್ದು. ಯಾವುದೂ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇದು ನಮಗೆ ರಕ್ತಗತ ಆಗಬೇಕು. ಎಲ್ಲ ದೇವರು, ಎಲ್ಲ ದೇವರಿಗೆ ಸೇರಿದ್ದು, ಎಲ್ಲಾ ದೇವರಮಯ ಅನ್ನುವ ತತ್ವವನ್ನ ಬೋಧಿಸೋದರಿಂದಲೇ ಭಗವತಃ ಇದಂ ಭಾಗವತಂ, ಭಗವಂತನಿಗೆ ಸಂಬಂಧ ಪಟ್ಟಿದ್ದು. ಇನ್ನು ಈ ವೈಕೃತ ಸೃಷ್ಟಿಯಲ್ಲಿ ಮೊದಲನೆಯದು ಸ್ಥಾವರ ಸೃಷ್ಟಿ, ಎರಡನೆಯದು ತಿರಿಯಕ್ ಸೃಷ್ಟಿ, ಮೂರನೆಯದು ಮನುಷ್ಯ ಸೃಷ್ಟಿ. ಮನುಷ್ಯ ಸೃಷ್ಟಿ ಅನ್ಪ್ಯಾರಲಲ್, ಅಂದ್ರೆ ಅದಕ್ಕೆ ಯಾವುದು ಜೊತೆನಲ್ಲಿ ಬೇರೆ ಇಲ್ಲ. ಈಗ ಇದರಲ್ಲಿ 28 ಬಗೆ, ಅದರಲ್ಲಿ ಎಷ್ಟೋ ಬಗೆ ಹೇಳಿದಂತೆ ಮನುಷ್ಯ ಒಂದೇ. ಆ ಮನುಷ್ಯ ಒಂದು ಬಗೆಯಾದ ಸೃಷ್ಟಿ. ಆದರೆ ಇಷ್ಟೊಂದು ಹೇಳ್ತಾರಲ್ಲ ಮೇಡಮ್, 300 ಜಾತಿ ಇದೆ, ಜಾತಿ ಒಳಗೆ ಪಟ್ಟಿ ಇದೆ, ಅದೆಲ್ಲ ದೇವರೇನು ತರಲಿಲ್ಲ, ಸೃಷ್ಟಿಯಲ್ಲಿ ಅದು ಕೊಡ್ಲಿಲ್ಲ. ಅದೆಲ್ಲ ನಮ್ಮ ಸಣ್ಣತನದ ಒಂದು ವಿಚಾರ ಅಷ್ಟೇ. ಇನ್ನು ಮುಂದಿನದು ದೇವ ಸೃಷ್ಟಿ. ದೇವಗಳಲ್ಲಿ ಕೂಡ ತುಂಬ ಇದೆ, ಪಟ್ಟಿ ವಿಪರೀತ ಇದೆ. ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ಅಪ್ಸರ ಇತ್ಯಾದಿಯಾಗಿದೆ. ಅದರಲ್ಲಿ ನಮ್ಮ ಅಮರಕೋಶನೇ ದೊಡ್ಡ ಪಟ್ಟಿಯನ್ನ ಹೇಳುತ್ತೆ. ಸಾಧ್ಯ ಅಂದ್ರೆ 3200 ಚಿಲ್ಲರೆ, ಅವರೆಲ್ಲರ ಹೆಸರನ್ನು ಹೇಳುತ್ತೆ. ಹೀಗೆ ಅನೇಕ ವಿಧವಾದಂತಹ ದೇವತೆಗಳು. ಈ ರೀತಿ ಇದು ವೈಕೃತ ಸೃಷ್ಟಿ. ಅಂದ್ರೆ ಈಗ ಪ್ರಾಕೃತ ಸೃಷ್ಟಿ, ಕೌಮಾರ ಸೃಷ್ಟಿ, ವೈಕೃತ ಸೃಷ್ಟಿ. ಇದೆಲ್ಲ ಯಾವುದು? ವಿವಿಧ ಆಕಾರ. ಇವೆಲ್ಲ ಯಾರು? ತಾಯಿ. ಅದರಿಂದ ವ್ಯಾಪಿನಿ ವಿವಿಧಾಕಾರ ದೇವಿ. ಇಲ್ಲಿ ಈ ರೂಪಗಳಲ್ಲಿ ಯಾರನ್ನ ಬೇಕಾದರೂ ಆಶ್ರಯಿಸಿ, ಯಾರನ್ನ ಒಂದು ಭಾವಿಸಿ ನೀವು ಪೂಜೆ ಮಾಡಿದರೂ ಕೂಡ ಯಾರಿಗೆ ಸಲ್ಲುತ್ತೆ? ದೇವಿಗೇ ಸಲ್ಲುತ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಿಂದ ಬಿದ್ದ ನೀರು ಭೂಮಿ ಹೀರ್ಕೊಂಡ್ರೂ ಭೂಮಿ ಒಳಗಡೆಯಿಂದ ಹೋಗೋದು ಸಮುದ್ರಕ್ಕೇನೆ. ಆದ್ರಿಂದ ನಾವು ಮಾಡಿದ ಪೂಜೆ ಪುನಸ್ಕಾರ, ಆದ್ದರಿಂದಲೇ ಗಿಡವನ್ನು, ಮರವನ್ನು, ಕೊನೆಗೆ ಸಗಣಿಯನ್ನು ಒಂದು ಪಿಳ್ಳಾರಿ ಅಂತ ಮಾಡಿ ದೇವರು ಒಂದು ಮಣ್ಣನ್ನು, ಹರಿಶಿಣವನ್ನೇ ಗೌರಿ ಅಂತೇವೆ ಅಲ್ವೇ. ಹೀಗೆ ಒಂದು ಮರಳು, ಮಣ್ಣಿನ ಚೀಲ ಕಟ್ಟಿಬಿಟ್ಟು ಅದಕ್ಕೊಂದು ಕುಂಕುಮ ಇಟ್ಟು ಗೌರಿ, ಮರಳು ಗೌರಿ ಅಂತೇವೆ. ಹೇಗೋ ಅಂದ್ರೆ ಯಾವುದೂ ದೇವರಲ್ಲ ಅನ್ನುವ ರೂಪದಲ್ಲಿ ಎಲ್ಲವನ್ನ ವಿವಿಧಾಕಾರದಲ್ಲಿ ವ್ಯಾಪಿಸಿಕೊಂಡಿರುವ ದೇವಿಯನ್ನ ಪರಿಭಾವಿಸಿ ಇದೆಲ್ಲ ಮಾಡಿದ್ಯಾಕೆ? ಉಪಾಸಕಾನಾಂ ಅನುಕೂಲಾರ್ಥಂ. ಉಪಾಸನೆ ಮಾಡುವವರಿಗೆ, ಅವರವರ ಬುದ್ಧಿಮತ್ತೆಗೆ. ಯಾರಿಗೋ ಏನು ಗೊತ್ತಿಲ್ಲ, ಬೆಸ್ತ ಬಂದು ಒಬ್ಬ ಋಷಿ ತಪಸ್ಸು ಮಾಡ್ತಾ ಕೂತಿದ್ದವನನ್ನ ದಿನಾ ನೋಡ್ತಿದ್ದ. ಇವನೇನೋ ಮಾಡ್ತಾ ಇದ್ದಾನಲ್ಲ ಅಂತ ಕೇಳ್ದ. ಏನ್ ಮಾಡ್ತಾ ಇದೀಯಾ ನೀನು? ಹುಡುಕ್ತಾ ಇದ್ದೀನಿ. ಏನು ಹುಡುಕ್ತಾ ಇದೀಯಾ? ದೇವರನ್ನು ಹುಡುಕ್ತಾ ಇದ್ದೀನಿ. ಅದು ಎಲ್ಲಿ ಹೇಗಿರುತ್ತೆ, ಯಾವ ತರ? ಹೋಗ, ನಿನಗೆ ಎಂತದದು ದೇವ್ರು, ಅದೆಲ್ಲ ಗೊತ್ತಿಲ್ಲ. ನನಗೂ ಏನಾದ್ರೂ ಹೇಳಿ ಅಂದ್ರೆ ಹೋಗು ಮಾರಿಯಮ್ಮ ಕಾರಿಯಮ್ಮ ಅನ್ನು. ಆದ್ರೆ ಅವನಿಗೆ ಮಾರಿಯಮ್ಮ ಕಾರಿಯಮ್ಮನೇ ಕಂಡ್ಲು. ಅವಳು ಮನೆಗೆ ಬಂದು ಇವನಿಟ್ಟಂತ ಗಂಜಿ ಊಟ ಉಂಡ್ಲು. ಆ ರೀತಿಯಲ್ಲಿ ಯಾವ ರೂಪ ಬೇಕು, ಯಾವ ಭಾವ ಬೇಕು, ಆ ರೂಪದಲ್ಲಿ, ಆ ಭಾವದಲ್ಲಿ. ಇನ್ನು ನರಸಿಂಹನನ್ನ ನಾವು ನೋಡಿದವನ ಕಥೆಯನ್ನ ಹೇಳಿದೇವಲ್ಲ. ಒಬ್ಬ ಋಷಿ ತಪಸ್ಸು ಮಾಡ್ತಾ ಇರುವಾಗ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಹೋಗು ಬೇಟೆಗಾರ. ಏನು ಹುಡುಕ್ತಿದ್ಯಾ? ಅವನು ಬೇಟೆಗಾರ ಅನ್ಕೊಂಡು ಪ್ರಾಣಿ ಅಂತ ಹೇಳ್ದ.
ಎಂಥ ಪ್ರಾಣಿ ಅಂದ. ಅಯ್ಯೋ ನಿನಗೆ ಗೊತ್ತಾಗಲ್ಲಪ್ಪ, ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ಈ ಕಾಡು ನನಗೆ ಮೂಲೆ ಗೊತ್ತಿದೆ, ಹುಲ್ಲು ಗೊತ್ತಿದೆ. ಈ ಕಾಡಲ್ಲಂತ ಪ್ರಾಣಿ ಇಲ್ಲ. ಇಲ್ಲಿ ಯಾಕೆ ಕಷ್ಟಪಡ್ತಿದ್ದೀರಿ? ನಾನು ನೋಡ್ತಾ ಇದ್ದೀನಿ, 8 ವರ್ಷ 10 ವರ್ಷ ಆಗ್ತಾ ಬಂತು, ಕಣ್ಣು ಮುಚ್ಕೊಂಡೇ ಇರ್ತೀರಿ, ಊಟ ಮಾಡ್ಲಿಲ್ಲ, ತಿಂಡಿ ತಿನ್ಲಿಲ್ಲ, ಯಾಕೆ ಕಷ್ಟಪಡ್ತೀರಿ? ಈ ಕಾಡಲ್ಲಿ ಎಲ್ಲೂ ಇಲ್ಲ ಆ ಪ್ರಾಣಿ, ಬೇರೆ ಕಡೆ ಹೋಗಿ ಅಂತ ಹೇಳ್ದ ಆ ಬೇಟೆಗಾರ. ಇಲ್ಲಪ್ಪ, ನಾನು ಹುಡ್ಕೊಳ್ತೀನಿ, ನೀನೇನ್ ನನಗೆ ಸಹಾಯ. ಹಾಗಾದ್ರೆ ನೀವು ಇಷ್ಟು ಕಷ್ಟಪಡೋದು ನೋಡಕ್ಕಾಗಲ್ಲ ನನಗೆ, ನಾನು ಹುಡ್ಕೊಂಬರ್ತೀನಿ, ಇಲ್ಲೇ ಇದೆ ಅನ್ನೋದಾದ್ರೆ ನಾನು ಹುಡ್ಕೊಂಬರ್ತೀನಿ, ತಡೀರಿ ಅಂತ ಅವನು ಕಾಡೆಲ್ಲ ಬೇಪರ್ಸಿ ಹಾಕ್ಬಿಟ್ಟ. ಹುಡುಕದ, ಎಲ್ಲೂ ಕಾಣ್ತಾ ಇಲ್ಲ. ಕೊನೆಗೆ ಎಲ್ಲಿದೆಯೋ ಪ್ರಾಣಿ, ನೀನ್ ಸಿಕ್ಲಿಲ್ಲ ಅಂದ್ರೆ ಇವಾಗ ನೋಡು, ನಾನ್ ನನ್ನ ತಲೆ ನೀನು ಕೊಟ್ಬಿಡ್ತೀನಿ, ಸಿಕ್ಕು. ನಾನು ಆ ಋಷಿ ಪಾಪ ಕಷ್ಟಪಡೋದು ನೋಡಕ್ಕಾಗಲ್ಲ, ನನಗೆ 10 ವರ್ಷದಿಂದ ಊಟ ಮಾಡದೆ ಕೂತಿದ್ದಾನೆ ಪಾಪ. ಆದ್ರಿಂದ ನೀನ್ ನನಗೆ ಕಾಣ್ತೀಯೋ ಇಲ್ವೋ, ನಾನ್ ನಿನ್ನನ್ನು ಹಿಡಿಲೇಬೇಕು ಇವತ್ತು. ಎಲ್ಲಿದೀಯ ನೀನು? ಬಲೆಗೆ ಸಿಕ್ಕಲ್ಲ, ಬೇಟೆಗೆ ಸಿಕ್ಕಲ್ಲ, ಬಿಲ್ಲಿಗೆ ಸಿಕ್ಕಲ್ಲ, ಬಾಣಕ್ ಸಿಕ್ಕಲ್ಲ ಅಂದ್ರೆ ತಗೋ ನನ್ ತಲೆ ಅಂತ ಅವನು ಯಾವಾಗಂದ ಅವನ ಎದುರಿಗೆ ಕಾಣಿಸ್ತು. ನೋಡ್ತಾನೆ, ಸಿಂಹದ ತರ ತಲೆ ಇದೆ, ಮನುಷ್ಯನ ತರ. ಸಿಕ್ಕ ಇವನೇ ಅಂದವನೇ ದಾರ ಹಾಕದ, ಎಳ್ಕೊಂಡ್ ಬಂದ, ಋಷಿ ಮುಂದೆ ನಿಲ್ಲಿಸ್ದ. ಇವನನ್ನ ನೀವು ಹುಡುಕ್ತಾ ಇರೋದು ಅಂದ್ರೆ ವ್ಯಾಪಿನಿ ವಿವಿಧಾಕಾರ ಅಂದ್ರೆ ಹಾಗೆ ತಾಯಿ ಯಾವ ರೂಪದಲ್ಲಿ ಯಾರು ಭಾವಿಸಿದರೆ ಅದು ಉಪಾಸಕರಿಗೆ ಅವರವರ ಬುದ್ಧಿಮತ್ತೆಗೆ ತಕ್ಕಂತೆ ಒಲಿಬೇಕು. ಜ್ಞಾನಿಯಾದವನು, ಋಷಿಯಾದವನು ಅಂತರಂಗದಲ್ಲಿ ಕಾಣಿಕೊಳ್ಳುವವನಿಗೆ ಅವನಿಗೆ ಬೇರೆ. ಆ ರೀತಿಯಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳುವುದಕ್ಕೆ ಇಷ್ಟು ಕಷ್ಟ. ವ್ಯಾಪಿನಿ ವಿವಿಧಾಕಾರ, ಈ ಎಲ್ಲ ರೂಪಗಳನ್ನು ತಳೆದು ದೇವಿ ನಮ್ಮ ಅನುಕೂಲಕ್ಕೆ. ಇಲ್ಲಿ ಪರಮ ಕಾರುಣ್ಯ ನೋಡಿ, ಯಾರಿಗೋಸ್ಕರ ತಾಯಿ ಇಷ್ಟು ಕಷ್ಟಪಟ್ಟಿದ್ದಾಳೆ, ಇಷ್ಟು ಪೆಟ್ಟು ತಿಂದಿದ್ದಾಳೆ, ಇಷ್ಟು ನೊಂದಿದ್ದಾಳೆ. ಅವಳು ನೊಂದಿಲ್ಲ, ನಮ್ಗನ್ಸುತ್ತೆ ಅಲ್ವೇ? ಆ ರೀತಿಯಾಗಿರುವ ಆ ತಾಯಿ ನಮ್ಮ ಅನುಕೂಲಕ್ಕಾಗಿ ಈ ರೂಪಗಳನ್ನ ತಳೆದಿದ್ದಾಳೆ. ವ್ಯಾಪಿನಿ ವಿವಿಧಾಕಾರ, ಮತ್ತೆ ವಿದ್ಯಾ ಸ್ವರೂಪಿಣಿ. ಇದೇ ಜಾಸ್ತಿ ಭಾರ ಆಗಿದೆ. ನಾಳೆ ದಿವಸ ನಾವು ವಿದ್ಯಾ ಸ್ವರೂಪಿಣಿಯನ್ನ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः.